ತಮಿಳುನಾಡಿನ ದೇವಾಲಯಗಳಲ್ಲಿ ಉದ್ಭವಿಸಿದ ಶಾಸ್ತ್ರೀಯ ನೃತ್ಯ ಯಾವುದು ಅಂತಂದೇಳಿ ನಾನ್ ನಿನ್ನೆ ನಿಮ್ಗೆ ಹೇಳಿದ್ನಲ್ಲ. ಸೊ ಯಾವ್ದಂತಂದ್ರ ಭರತನಾಟ್ಯ ಅಂತಂದ್ ಹೇಳ್ತೀವಿ. ಭರತನಾಟ್ಯ ಇದೇನಪ್ಪಾ ಅಂತಂದ್ ಹೇಳಿದ್ರ ಯಾರ್ ಮಾಡ್ತಾ ಇದ್ರು ದೇವಾಲಯಗಳಲ್ಲಿ ಸರ್, ದೇವದಾಸಿಯರೇನಪ್ಪಾ ಅಂತಂದ್ ಹೇಳಿದ್ರೆ ಈ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ರು. ಅವ್ರೆಲ್ಲ ದೇವರ ಸೇವಕರು ಅಂತಂದ್ ಹೇಳಿ ದೇವಾಲಯಗಳಲ್ಲಿ ಪ್ರದರ್ಶನ ಮಾಡ್ತಾ ಇದ್ರು. ಬಟ್ ಅದ್ರ ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಅದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಟ್ಟ ಹೋಗುತ್ತೆ. ಕೆಟ್ಟೋದ್ ನಂತರ ಅದಕ್ಕೆ ಪುನರುಜ್ಜೀವನ ಕೊಟ್ಟವರು, ಅದನ್ನ ಮತ್ ರಿಟರ್ನ್ ಪರಿಚಯ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ ಯಾರಾಗಿದ್ದಾರೆ ನಿನ್ನೆ ಹೇಳಿದ್ರ ಪ್ರಕಾರ ಈ ಕೃಷ್ಣ ಅಯ್ಯರ್ ಅಂತಂದ್ ಹೇಳಿ. ಯಾರಂತಂದ್ ಹೇಳಿದ್ರೆ ಈ ಕೃಷ್ಣ ಅಯ್ಯರ್ ಮತ್ ಇನ್ನೊಬ್ರು ಯಾರಂತಂದ್ ಹೇಳಿದ್ರ ರುಕ್ಮಿಣಿ ದೇವಿ ಅಂತಂದ್ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್. ರುಕ್ಮಿಣಿ ದೇವಿ ಇವರಿಬ್ರು ಏನಂತಂದ್ ಹೇಳಿದ್ರ ಭರತನಾಟ್ಯವನ್ನ ಮರುಪರಿಚಯ ಮಾಡ್ತಾರ. ಅದಕ್ಕೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸ್ಥಾನಮಾನ ಕೊಡೋದ್ಲಿ ಒಂದು ಕೊಡುಗೆಯನ್ನ ನೀಡ್ತಾರ. ಈ ಎರಡು ಹೆಸರುಗಳನ್ನ ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಅದಾದ ನಂತರ ಭರತನಾಟ್ಯ ಅನ್ನೋದ್ ಏನಂತಂದ್ ಹೇಳಿದ್ರೆ ಒಂದು ಹಳೆಯ ಶಾಸ್ತ್ರೀಯ ನೃತ್ಯ. ತುಂಬಾ ಹಳೆಯ ಕ್ಲಾಸಿಕಲ್ ಡ್ಯಾನ್ಸ್ ಅಥವಾ ಶಾಸ್ತ್ರೀಯ ನೃತ್ಯ ಅಂತಂದ್ ಹೇಳ್ತೀವಿ. ಇದು ಯಾವುದನ್ನ ಆಧರಿಸೈತೆ ಅಂತ ಕೇಳಿದ್ರೆ ಯಾವ್ದೋ ಒಂದು ಬುಕ್ ಅನ್ನ ಆಧರಿಸೈತೆ. ಯಾವ ಬುಕ್ ಅಂತಂದ್ ಹೇಳಿದ್ರೆ ನಾಟ್ಯಶಾಸ್ತ್ರ ಅಂತಂದ್ ಹೇಳ್ತೀವಿ. ಈ ಬುಕ್ ಒಳಗಡೆ ಭರತನಾಟ್ಯದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಐತೆ. ನಾಟ್ಯಶಾಸ್ತ್ರ. ಈ ನಾಟ್ಯಶಾಸ್ತ್ರ ಅನ್ನೋ ಬುಕ್ ಅನ್ನ ಯಾರು ಬರ್ದಿದಾರ್ರಿ? ಯಾರಿಗಾದ್ರೂ ಗೊತ್ತೈತೇನ್? ನಾಟ್ಯಶಾಸ್ತ್ರ ಅನ್ನೋ ಒಂದು ಬುಕ್ ಅನ್ನ ಯಾರು ಬರ್ದಿದಾರ ಅಂತಂದ್ ಹೇಳಿದ್ರ ಭರತ ಮುನಿ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರ ಭರತ ಮುನಿ. ಕ್ಲಿಯರ್ ಎಲ್ರಿಗೂ? ಇಷ್ಟು ಪಾಯಿಂಟ್ಸ್ ಗಳು. ಅದಾದ ನಂತರ ಕಥಕ್ ಅಂತ ಬಂತು ಅಂತಂದ್ ಹೇಳಿದ್ರೆ ಇದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಮಣಿಪುರಿ ಡ್ಯಾನ್ಸ್ ಬಂದ್ರ ಅದು ಮಣಿಪುರಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಸತ್ರಿಯ ಬಂದ್ರೆ ನಾವ್ ಏನಂತ ಹೇಳ್ತೀವಿ, ಅಸ್ಸಾಂಗೆ ಸಂಬಂಧಪಟ್ಟಂತಹ ಒಂದು ಡ್ಯಾನ್ಸ್ ಆಗೈತೆ. ಆಮೇಲೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಏನಂದ್ರ, ಈಗ ತಮಿಳ್ನಾಡ್ ಅಂತ ಬಂತಲ್ಲ, ತಮಿಳ್ನಾಡ್ ಅಂತ ಬಂದ್ರ ನಿಮಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರ, ಒಂದು ಚೆನ್ನೈ. ಚೆನ್ನೈ ಏನಂತಂದ್ ಹೇಳಿದ್ರೆ ಅದನ್ನ ನಾವು ರಾಜಧಾನಿ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರ ಇದೊಂದು ಕಾರ್ಪೊರೇಷನ್ ಅಂತಂದ್ ಹೇಳ್ತೇವಲ್ಲ, ಕಾರ್ಪೊರೇಷನ್ ಸಿಟಿ ಅಂತಂದ್ ಹೇಳಿ. ಸೊ ಮೊದಲ ನಮ್ ಇಂಡಿಯಾದಲ್ಲಿ ಫಸ್ಟ್ ಮುನ್ಸಿಪಲ್ ಸಿಟಿ ಯಾವ್ದಂತಂದ್ ಹೇಳಿದ್ರೆ ಅದನ್ನ ನಾವು ಚೆನ್ನೈ ಅಂತಂದ್ ಹೇಳ್ತೇವೆ. ಬ್ರಿಟಿಷರು ಇದು ಮಾಡ್ಕೊಂಡಿರೋದು ಮುನ್ಸಿಪಾಲಿಟಿಯಲ್ಲಿ ಅದ. ಓಕೆ. ಎಸ್, ಅದಾದ ನಂತರ ನೆಕ್ಸ್ಟ್ ಇನ್ ಎರಡೇನಪ್ಪಾ ಅಂತಂದ್ ಹೇಳಿದ್ರ ಅನುಸ್ಥಾವರಗಳು ಬರ್ತಾವ ತಮಿಳ್ನಾಡದೊಳಗಡೆ. ಯಾವ ಅಂತಂದ್ ಯಾರಾದ್ರೂ ಹೇಳ್ತೀರ? ಒಂದೇನಪ್ಪಾ ಅಂತಂದ್ ಹೇಳಿದ್ರ ಕಲ್ಪಕಂ ಅಂತಂದ್ ಹೇಳ್ತೀವಿ. ಒಂದ್ ಯಾವ್ದು? ಕಲ್ಪಕಂ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಕುಡಂಕುಲಂ ಅಂತಂದ್ ಹೇಳಿ. ಕುಡಂಕುಲಂ. ಈ ಎರಡೂನು ಏನಂತಂದ್ ಹೇಳಿದ್ರೆ ನೀವ ನೆನ್ಪಿಟ್ಕೋಬೇಕು. ಆಮೇಲೆ ಇಲ್ಲಿ ಬರುವಂತ ಕರಾವಳಿ ಪ್ರದೇಶವನ್ನ ನಾವ್ ಏನಂತ ಕರಿತೀವಿ? ಯಾರಿಗಾದ್ರೂ ಗೊತ್ತೈತೆ? ಸೊ ಅಂದ್ರೆ ತಮಿಳುನಾಡದಲ್ಲಿ ಬರುವಂತಹ ಕರಾವಳಿ ಪ್ರದೇಶವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕೋರಮಂಡಲ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದ್ರೆ ಕೋರಮಂಡಲ ತೀರ ಅಂತಂದ್ ಹೇಳಿ. ಕ್ಲಿಯರ್? ಇಷ್ಟು ಪಾಯಿಂಟ್ಸ್ ಗಳು ಜಿಕೆ ನೆನ್ಪಿಟ್ಕೊಡ್ರಿ. ಒಂದ್ ಸ್ವಲ್ಪ ಚೇಂಜಸ್ ಇರಾಕ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತೆ, ಕಥಕ್ಕಳಿ ಪರಂಪರೆಯಾಗಿ ಯಾವ ರಾಜ್ಯದಲ್ಲಿ ಪ್ರದರ್ಶಿಸಲಾಗುತ್ತದೆ ಅಂತಂದ್ ಹೇಳಿ. ಕಥಕ್ಕಳಿ ಇದ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರ ಕೇರಳ ಅಂತಂದ್ ಹೇಳ್ತೀವಿ. ವೆರಿ ಗುಡ್. ಇದ್ ಯಾವ್ದಂತಂದ್ ಹೇಳಿದ್ರ ಕೇರಳ ಅಂತಂದ್ ಹೇಳ್ತೀವಿ. ಕಥಕ್ಕಳಿ ಯಾವ್ದಕ್ ಸಂಬಂಧಪಟ್ಟೈತೆ? ಕೇರಳ ಅಂತಂದ್ ಹೇಳಿ. ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಕತೆ ಮತ್ತು ನಾಟಕವನ್ನ ಆಧರಿಸುವಂತದ್ದು. ಸೊ ಇದೊಂದ್ ಏನಂತಂದ್ ಹೇಳಿದ್ರೆ ಡ್ಯಾನ್ಸ್, ಕಥೆಯನ್ನ ಹೇಳ್ತಾ ಡ್ಯಾನ್ಸ್ ಮಾಡುವಂತದ್ದು. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕಥಕ್ಕಳಿ ದೇವರ ರೂಪಗಳನ್ನ, ಸೊ ದೇವರುಗಳಿರ್ತಾರಲ್ಲ ಅವ್ರ ಬಗ್ಗೆ, ಆಮೇಲೆ ವೀರರ ಬಗ್ಗೆ, ಅವರ ಪಾತ್ರಗಳನ್ನ ಪ್ರತಿನಿಧಿಸುವ ಬೃಹತ್ ಶಿರಸ್ಥಾನಗಳನ್ನ ಅಥವಾ ಹಸಿರು ಮುಖ ಪಟ್ಟಿಯನ್ನ ನೋಡ್ರಿ. ಹಸಿರು ಮುಖ, ಸೊ ಹಸಿರು ಬಣ್ಣವನ್ನ ಮುಖಕ್ಕೆ ಹಚ್ಕೊಂಡ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕಥೆಯನ್ನ ಹೇಳ್ತಾರ. ಇದೇನಂದ್ರ ಕಥಕ್ಕಳಿ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನಮ್ ಕರ್ನಾಟಕ ಬಂತು ಅಂತಂದ್ ಹೇಳಿದ್ರೆ ಯಾವ್ದು ಇಂಪಾರ್ಟೆಂಟ್? ಯಕ್ಷಗಾನ ಅಂತಂದ್ ಹೇಳ್ತೀವಿ. ನಮ್ ಕರ್ನಾಟಕ ಬಂದ್ರೆ ಯಕ್ಷಗಾನ ಅಂತಂದ್ ಹೇಳ್ತೀವಿ. ಆಮೇಲೆ ಒಡಿಸ್ಸಾ ಬಂದ್ರ ಒಡಿಸ್ಸಿ ಅಂತಂದ್ ಹೇಳ್ತೀವಿ. ಒಡಿಸ್ಸಾ ಬಂದ್ರ ಒಡಿಸ್ಸಿ. ಆಮೇಲೆ ಅಸ್ಸಾಂ ಒಳಗಡೆ ಯಾವ್ದು? ನಿನ್ನೆ ಎರಡ್ ಟೈಪ್ ಹೇಳಿದೇವು ನಾವು. ಒಂದ್ ಯಾವ್ದಂತಂದ್ ಹೇಳಿದ್ರ ಬಿಹು ಡ್ಯಾನ್ಸ್ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಸತ್ರಿಯ ಅಂತಂದ್ ಹೇಳ್ತೀವಿ. ಒಂದ್ ಯಾವ್ದು? ಬಿಹು ಡ್ಯಾನ್ಸ್. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಸತ್ರಿಯ ಅಂತಂದ್ ಹೇಳಿ. ಕ್ಲಿಯರ್ ಏನ್ರಪ್ಪ ಪಾಯಿಂಟ್ಗಳು? ಎಸ್. ಅದೇ ತರ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ ಹೇಳಿದ್ರೆ ಕೇರಳ ಅಂತ ಬಂದ್ರ ನೋಡ್ರಿ, ನಿನ್ನೆ ಕ್ಲಾಸ್ ಅಲ್ಲಿ ನಾವು ಹೇಳ್ತಿದ್ವಲ್ಲ, ಕೇರಳ ಅಂತ ಬಂದ್ರೆ ಯಾವ ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್ ಜಸ್ಟ್ ನಿಮಗ್ ರಿಪೀಟ್ ಆಗುತ್ತ. ಒಂದ್ ಯಾವ್ದಂತಂದ್ ಹೇಳಿದ್ರೆ ಕೊಚ್ಚಿ. ಇದನ್ನ ಏನಂತ ಕರಿತೀವಿ? ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ಆಮೇಲೆ ಕೇರಳದ ಒಂದು ಕರಾವಳಿ ಪ್ರದೇಶವನ್ನ ನಾವ್ ಏನಂತ ಕರಿತೀವಿ? ಕೇರಳದ್ದು
ಮಲಬಾರ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂತಂದ್ರೆ ಮಲಬಾರ್. ಫಸ್ಟ್ ನಮ್ ಇಂಡಿಯಾಕ್ಕೆ ಮಾನ್ಸೂನ್ ಬಂದು ಬರೋದೇ ಇಲ್ಲ ಅಂತಂದ್ರೆ ಕೇರಳಕ್ ಬರುತ್ತ, ಅದು ಜೂನ್ ಫಸ್ಟ್ ಗೆ. ಸೊ ಜೂನ್ ಫಸ್ಟ್ ಗೆ ಏನಂತಂದ್ರೆ ಮಾನ್ಸೂನ್ ಮಳೆ ಕಾಲ ಸ್ಟಾರ್ಟ್ ಆಗತ್ತ. ಕ್ಲಿಯರ್ ಅಂದ್ರಪ್ಪ ಎಷ್ಟು ಪಾಯಿಂಟ್ಸ್ ಗಳು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಒಂದು ಕೇಳಿದಾರೆ, ಇಡುಕ್ಕಿ ಡ್ಯಾಮ್ ಬಗ್ಗೆ ಕೇಳಿದಾರೆ. ಇಡುಕ್ಕಿ ಡ್ಯಾಮ್ ಸೊ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತಂದ ಹೇಳಿ, ಅದು ಕೂಡ ಇಡುಕ್ಕಿ ಡ್ಯಾಮ್ ಆಗಿರ್ಬೋದು, ಪೆರಿಯಾರ್ ಡ್ಯಾಮ್ ಆಗಿರ್ಬೋದು, ಇವೆಲ್ಲ ಕೇರಳದಲ್ಲಿ ಬರುವಂತ ಥಿಂಗ್ಸ್ ಗಳಾಗಿದಾವ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ರಾಸಲೀಲೆ ಪ್ರದರ್ಶನಗಳಿಗೆ ಸಂಬಂಧಿಸಿದಂತ ಶಾಸ್ತ್ರೀಯ ನೃತ್ಯ ಯಾವುದು ಅಂತ ಕೇಳಿದಾರೆ. ಯಾವುದು ರಾಸಲೀಲೆ? ವೆರಿ ಗುಡ್, ವೆರಿ ಗುಡ್. ಸೊ ಇಲ್ಲಿ ನಿಮ್ಗ ಫಸ್ಟ್ ಥಿಂಗ್ ಏನಂತ ಅಂದಿದ್ರ ನೆನ್ಪಿಟ್ಕೊಡ್ರಿ, ರಾಸಲೀಲೆ ಅಂದ್ರೆ ಏನು. ಏನಪ್ಪಾ ರಾಸಲೀಲೆ ಮಾಡಕತ್ತೀನಿ ನಾ ಅಂತ ಕೇಳ್ತಾರಲ್ಲ, ನೀವು ಮಾಡು ರಾಸಲೀಲೆಗಳಲ್ಲ. ನೀವೇನ್ ಅನ್ಕೊಂತಿರಲ್ಲ ಅದು ರಾಸಲೀಲೆ ಅಂತಂದ ಹೇಳಿದ್ರೆ ಅದಲ್ಲ. ಅದು ಎಲ್ಲೋ ಗುಡ್ದಾಗೋ ಅಥವಾ ಎಲ್ಲೋ ಅಂತ ರಾಸಲೀಲೆ ಅಲ್ಲ. ರಾಸಲೀಲೆ ಅಂತಂದ ಹೇಳಿದ್ರ ರಾಧಾ ಮತ್ತು ಕೃಷ್ಣನ ಪ್ರೀತಿಯ ಸಂಕೇತದಿಂದ ಮಾಡುವಂತ ಡ್ಯಾನ್ಸ್. ರಾಧಾ ಕೃಷ್ಣ, ರಾಧಾ ಮತ್ತು ಕೃಷ್ಣ ಅವರ ಪ್ರೀತಿಯನ್ನ ಚಿತ್ರಿಸುವಂತ, ಅವ್ರು ಖುಷಿಯಾಗಿ ಮಾಡುವಂತ ಒಂದು ಡ್ಯಾನ್ಸ್ ಅನ್ನ ಏನಂತ ಕರಿತಾ ಇದ್ರು ಅಂತಂದ್ರೆ ರಾಸಲೀಲೆ ಅಂತ ಹೇಳಿ ಕರಿತಾ ಇದ್ರು. ಇದು ಬಹಳ ಇಂಪಾರ್ಟೆಂಟ್. ಇದು ರಾಸಲೀಲೆಗಳನ್ನ ಪ್ರದರ್ಶನ ನೀಡುವಂತಹ ಡ್ಯಾನ್ಸ್ ಯಾವ್ದಂತಂದ್ರೆ ಮಣಿಪುರಿ ಡ್ಯಾನ್ಸ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಮಣಿಪುರಿ ಡ್ಯಾನ್ಸ್. ಕ್ಲಿಯರ್? ಎಸ್. ಅದಾದ ನಂತರ ಕುಚಿಪುಡಿ ಬಂದ್ರೆ ಆಂಧ್ರ ಪ್ರದೇಶ್. ಕುಚಿಪುಡಿ ಡ್ಯಾನ್ಸ್ ಬಂತು ಅಂತಂದ್ರೆ ಆಂಧ್ರ ಪ್ರದೇಶ್. ಆಲ್ರೆಡಿ ಕಥಕ್ ಮತ್ತು ಒಡಿಸಿ ಬಗ್ಗೆ ಗೊತ್ತೈತೆ. ಕಥಕ್ ಯುಪಿ, ಅದಾದ ನಂತರ ಒಡಿಸಿ ಒಡಿಸಾದ್ದು. ಎನಿ ಕ್ವಶನ್ಸ್? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಂಧ್ರ ಪ್ರದೇಶದ ನೃತ್ಯ ನಾಟಕ ಪರಂಪರೆ ಯಾವುದು ಅಂತಂದೇಳಿ. ಸೊ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಆಲ್ರೆಡಿ ಎಷ್ಟೋ ಸಾರಿ ಡಿಸ್ಕಷನ್ ಮಾಡಿದೀವಿ. ಯಾವ್ದಪ್ಪ ಅಂತಂದ್ರೆ ಕುಚಿಪುಡಿ ಅಂತಂದ್ ಹೇಳ್ತೀವಿ. ಇದ್ರಲ್ಲಿ ಹೊಸದಾಗಿ ಬಂದೈತ್ ನೋಡ್ರಿ, ಮೋಹಿನಿ ಅಟ್ಟಂ ಅಂತಂದೇಳಿ. ಮೋಹಿನಿ ಅಟ್ಟಂ ಅಂತಂದ್ರೆ ಇದು ಕೇರಳಗೆ ಸಂಬಂಧಪಟ್ಟಿದ್ದು. ನನ್ನ ಮೋಹಿನಿ ಅಟ್ಟಂ ಬಗ್ಗೆ ಲಾಸ್ಟ್ ನಿನ್ನೆ ಕ್ಲಾಸ್ ಅಲ್ಲಿ ಏನೋ ಒಂದು ಡಿಸ್ಕಷನ್ ಮಾಡಿದ್ವಲ್ಲ. ಈ ಮೋಹಿನಿ ಅಟ್ಟಂ ಒಂದು ಕೇರಳಕ್ಕೆ ಬರುವಂತ ಡ್ಯಾನ್ಸ್ ಯಾವುದ್ರ ಬಗ್ಗೆ ಹೇಳುತ್ತಾ? ವಿಷ್ಣುವಿನ ಅವತಾರವಾದಂತಹ ಮೋಹಿನಿಯ ಬಗ್ಗೆ. ಮೋಹಿನಿಯ ಬಗ್ಗೆ ನಾನ್ ನಿಮ್ ಕತಿ ಹೇಳಿದ್ನಲ್ಲ, ಅದನ್ನ ನೆನ್ಪಿಡ್ಬೇಕು. ಮೋಹಿನಿಯ ಬಗ್ಗೆ ಹೇಳುವಂತ ಒಂದು ಡ್ಯಾನ್ಸ್ ಅದು ಮೋಹಿನಿ ಅಟ್ಟಂ ಅಂತಂದ್ ಹೇಳ್ತೀವಿ. ಹಾ ಎಸ್. ಅದಾದ ನಂತರ ಒಬ್ಬ ವ್ಯಕ್ತಿ ಮಾಡುವಂತ ಡ್ಯಾನ್ಸ್ ಅದು. ಒಬ್ರೇ ಒಬ್ರು ಮಾಡ್ಬೇಕು, ಗುಂಪು ಗುಂಪಾಗಿ ಮಾಡಂಗಿಲ್ಲ. ಒಬ್ರು ವ್ಯಕ್ತಿ ಮಾಡುವಂತ ಡ್ಯಾನ್ಸ್ ಕೂಡ ಆಗೈತೆ. ಕ್ಲಿಯರ್ ಏನ್ರಪ್ಪ? ಅದಾದ ನಂತರ ನೆಕ್ಸ್ಟ್ ನಾವು ಕುಚಿಪುಡಿ ಅಂದ ತಕ್ಷಣ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿರುವಂತ ಒಂದು ಡ್ಯಾನ್ಸ್. ಅದು ಯಾವ ಗ್ರಾಮದಲ್ಲಿ ಅಂತಂದ್ರೆ ಕುಚೇಲಪುರಂ ಅನ್ನೋ ಒಂದು ಗ್ರಾಮದಲ್ಲಿ. ಇದನ್ನ ಹೇಳಿದನಲ್ಲ ನಿನ್ನೆ. ಕುಚೇಲಪುರಂ ಒಂದು ಗ್ರಾಮದಲ್ಲಿ ಇದು ಡ್ಯಾನ್ಸ್ ಹುಟ್ಟಿರೋದ್ರಿಂದ ಅಲ್ಲಿ ಜಾಸ್ತಿ ಪ್ರಧಾನ ನೃತ್ಯ ನಾಟಕವಾಗಿರೋದ್ರಿಂದ ಎಲ್ರು ಏನಪ್ಪಾ ಅಂತಂದ್ರೆ ಇದನ್ನ ಕುಚಿಪುಡಿ ಅನ್ನೋಕ್ ಸ್ಟಾರ್ಟ್ ಮಾಡ್ತಾರ. ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೋನಾಲ್ ಮಾನ್ಸಿಂಗ್. ಇವರು ಯಾವ ನೃತ್ಯ ಪ್ರದರ್ಶಕ್ಕೆ ಅಥವಾ ಯಾವ ನೃತ್ಯಕ್ಕೆ ಸಂಬಂಧಪಟ್ಟವರು? ಸೋನಾಲ್ ಮಾನ್ಸಿಂಗ್. ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದೀನಿ ನಿಮಗೆ ಸೋನಾಲ್ ಮಾನ್ಸಿಂಗ್ ಯಾರು ಅಂತಂದೇಳಿ. ಹಾ ವೆರಿ ಗುಡ್, ನಿಂತ್ ಹೊಯ್ಕೋಬೇಕು. ಒಡಿಸ್ಸಿ ಡ್ಯಾನ್ಸ್ಗೆ ಸೋನಾಲ್ ಮಾನ್ಸಿಂಗ್ ಯಾರಪ್ಪ ಅಂತಂದ್ರೆ ಒಡಿಸ್ಸಿ ಡ್ಯಾನ್ಸ್ಗೆ ಸಂಬಂಧಪಟ್ಟಂತಹ ಮುಖ್ಯ ವ್ಯಕ್ತಿ ಅಂತಂದ್ ಹೇಳ್ತೀವಿ, ಸೋನಾಲ್ ಮಾನ್ಸಿಂಗ್. ತುಂಬಾ ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇವ್ರು ಇನ್ನೊಂದು ಕೂಡ ಮಾಡ್ತಾರೆ, ಏನಂತಂದ್ರೆ ಭರತನಾಟ್ಯ. ಭರತನಾಟ್ಯ ಮತ್ತು ಒಡಿಸ್ಸಿ ಈ ಎರಡರಲ್ಲೂ ಪ್ರಸಿದ್ಧ ವ್ಯಕ್ತಿ ಯಾರಂತಂದ ಹೇಳಿದ್ರ ಸೋನಾಲ್ ಮಾನ್ಸಿಂಗ್ ಅಂತಂದ್ ಹೇಳ್ತೀವಿ. ಸೋನಾಲ್ ಮಾನ್ಸಿಂಗ್. ಯಾಕೆ ಇವ್ರು ಫೇಮಸ್ ಸರ್? ಯಾಕಂತಂದ ಹೇಳಿದ್ರೆ ಇವ್ರಿಗೆ 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಗತ್ರಿ. ಇವ್ರಿಗೆ ಏನಂತಂದ ಹೇಳಿದ್ರ 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಗುತ್ತೆ ಇವ್ರಿಗೆ. ಅದಾದ ನಂತರ ಇವರು ಕೂಡ ಏನಂತಂದ ಹೇಳಿದ್ರೆ ರಾಜ್ಯಸಭೆ ಗೊತ್ತೈತಿ? ರಾಜ್ಯಸಭೆ. ಸೊ ಪ್ರೆಸಿಡೆಂಟು, ಲೋಕಸಭೆ, ರಾಜ್ಯಸಭೆಗೆ ಏನಂತಂದ ಹೇಳಿದ್ರೆ 250 ಜನ ಇರ್ತಾರ.
ಸೊ ಅದರಲ್ಲಿ 12 ಜನರನ್ನ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿಯವ್ರು ನೇಮಕ ಮಾಡ್ತಾರ. ಇನ್ನು 238 ಜನರ ಏನಂತಂದ ಹೇಳಿದ್ರ ಇಲೆಕ್ಷನ್ ಇಂದ ಆರಿಸಿ ಬರ್ತಾರ. ಈ ತರ 12 ಜನ ನೇಮಕ ಏನ್ ಮಾಡ್ತಾರಲ್ಲ, ಅದರಲ್ಲಿ ಸಾಹಿತ್ಯ, ಕಲೆ ಅಂತಂದ್ ಹಿಂಗ್ ಬರುತ್ತಲ್ಲ, ಅದ್ರಲ್ಲಿ ರಾಜ್ಯಸಭೆಗೆ ರಾಷ್ಟ್ರಪತಿಯಿಂದ ನೇಮಕವಾದಂತಹ ವ್ಯಕ್ತಿ ಯಾರಂತಂದ ಹೇಳಿದ್ರ ಸೋನಾಲ್ ಮಾನ್ಸಿಂಗ್. ರಾಜ್ಯಸಭೆಯ ಸದಸ್ಯರು ಕೂಡ ಆಗಿದ್ರಿ ಇವ್ರು. ಇದು ಅರ್ಥ ಆಯ್ತೇನ್ರಪ್ಪ ಇವಾಗ ನಾನು ಹೇಳಿದ್ದ ಪಾಯಿಂಟ್? ಎಸ್. ಅದಾದ ನಂತರ ಒಡಿಸಿ ಬಂತು ಅಂತಂದ್ ಹೇಳಿದ್ರೆ ಇನ್ನೊಂದು ಬರುತ್ತೆ ನೋಡ್ರಿ. ಆ ಶಂಕರ್ ದೇವ್ ಅಂತಂದ್ ಹೇಳಿದ್ದೆ ನಿಮ್ಗೆ. ಶಂಕರ್ ದೇವ್, ಅದ್ ಮೇ ಬಿ ನೆಕ್ಸ್ಟ್ ಕ್ವಶನ್ ಬರ್ಬೋದು, ಇಲ್ಲ ಕವರ್ ಆಗಲ್ಲ ಅಂದ್ರೆ ನೋಡೋಣ. ಶಂಕರ್ ದೇವ್ ಅಂತಂದ್ ಹೇಳಿದ್ದೆ. ಇವ್ರು ಯಾರಪ್ಪ ಅಂತಂದ್ರೆ ಸತ್ರಿಯ ಅನ್ನೋ ಒಂದು ಡ್ಯಾನ್ಸ್ ಅನ್ನ ಸೃಷ್ಟಿ ಮಾಡಿದವ್ರಂತ. ನಿನ್ನೆ ಹೇಳಿರೋ ಕ್ಲಾಸ್ ನೆನ್ಪೈತೆ? ಎಸ್. ನೆಕ್ಸ್ಟ್ ನೋಡ್ರಿ, ರುಕ್ಮಿಣಿ ದೇವಿ ರುಕ್ಮಿಣಿ ದೇವಿ ಅರುಂದಲೆ ಅವರು ಯಾವ ನೃತ್ಯವನ್ನ, ಅಂದ್ರೆ ಯಾವ ನೃತ್ಯಕ್ಕ ಪುನರುಜ್ಜೀವನಗೊಳಿಸಿದ್ರು ಅಂತಂದ ಹೇಳಿ. ರುಕ್ಮಿಣಿ ದೇವಿ ನಾವ್ ಆಗ್ಲೇ ನೋಡಿದ್ವಲ್ಲ. ಸೊ ಯಾವ್ದಪ್ಪ ಅಂತಂದ್ರೆ ಭರತನಾಟ್ಯ ಅಂತಂದ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಭರತನಾಟ್ಯ ಅಂತಂದ ಹೇಳಿ. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ತುಂಬಾ ಡಿಸ್ಕಷನ್ ಮಾಡಿದೀವಿ. ಅದ್ರ ಬಗ್ಗೆ ಕ್ವಶನ್ ಬೇಡ. ಅದಾದ ನಂತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ನಾನು ಆಗ್ಲೇ ಸೋನಾಲ್ ಮಾನ್ಸಿಂಗ್ ಬಗ್ಗೆ ಹೇಳಿದ್ನಲ್ಲ, ಸೇಮ್ ಅದೇ ತರ ಇವರು ಕೂಡ ರಾಜ್ಯಸಭೆಗೆ ನೇಮಕವಾದಂತಹ ಮೊದಲ ಮಹಿಳೆ ಅಂತಂದ್ ಹೇಳ್ತೀವಿ. ಮೊದಲ ಮಹಿಳೆ. ರಾಜ್ಯಸಭೆಗೆ 12 ಜನರನ್ನ ಏನ್ ನೇಮಕ ಮಾಡ್ತಾರಲ್ಲ, ನಾಮ ನಿರ್ದೇಶನಗೊಳ್ಳೋದಂತ ಹೇಳ್ತೀವಲ್ಲ ರಾಷ್ಟ್ರಪತಿಯವರಿಂದ. ಸೊ ಅದ್ರಲ್ಲಿ ಫಸ್ಟ್ ಮಹಿಳೆ ಯಾರಂತಂದ್ರೆ ರುಕ್ಮಿಣಿ ದೇವಿ ಅರುಂದಲೆ ಅಂತಂದೇಳಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಡ್ರಿ, ಉಳ್ದದ್ದೇನ್ ಬೇಡ. ನೆಕ್ಸ್ಟ್ ನೋಡ್ರಿ, ಮುಂಭಾಗದಲ್ಲಿ ಮಡಚಿದ ಪ್ಲೀಟು ಇರುವ ವೇಷಭೂಷಣದ ನೃತ್ಯ ಯಾವುದು ಅಂತಂದೇಳಿ. ಸೊ ಮುಂದ್ಗಡೆ ಏನಪ್ಪಾ ಅಂತಂದ್ರೆ ಮಡಚಿರುವಂತ ಪ್ಲೀಟ್ ಇರತ್ತ. ಸೊ ಅಂತದ್ ಯಾವುದು ಅಂತಂದ್ ಹೇಳಿ. ಅವು ಹೆಂಗ್ ಕಾಣಿಸ್ತಾವ ಅಂತಂದ್ ಹೇಳಿದ್ರ ದೇವಾಲಯದ ಶಿಲ್ಪದಂತೆ ನಿಮಗ್ ಕಾಣಿಸ್ತಾವ. ಸೊ ಹೆಂಗ್ ಕಾಣಿಸ್ತಾವಪ್ಪ ಅಂತಂದ್ರ ದೇವಾಲಯದ ಶಿಲ್ಪದಂತೆ ಕಾಣಿಸ್ತಾವ. ಅದಾದ ನಂತರ ನೆಕ್ಸ್ಟ್ ಆಲ್ಮೋಸ್ಟ್ ಏನಂತಂದ್ರ ಆ ಭಂಗಿಗಳು, ಸೊ ಆ ನೃತ್ಯದ ಭಂಗಿಗಳೆಲ್ಲ ಹೆಂಗಿರ್ತಾವ ಅಂತಂದ ಹೇಳಿದ್ರೆ ಒಂಥರ ದೇವ್ರ ರೂಪದಲ್ಲೇ ಇರ್ತಾವ. ಯಾವುದೇ ಭಂಗಿಯನ್ನ ನೀವು ತಗೊಂಡ್ರಿ ಅಂತಂದ ಹೇಳಿದ್ರೆ ಯಾವ್ದೋ ಒಂದು ದೇವ್ರದ ರೂಪ ಅಂತಂದ ಹೇಳಿ. ಸೊ ಆ ತರ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗ್ ಕಾಣಿಸ್ತಿರ್ತಾವ. ಅಂತ ಡ್ಯಾನ್ಸ್ ಯಾವ್ದಂತಂದ ಹೇಳಿದ್ರ ಭರತನಾಟ್ಯ ಅಂತಂದ್ ಹೇಳ್ತೀವಿ. ಸೊ ಯಾವ್ದಂತಂದ್ ಹೇಳ್ತೀವಿ? ಭರತನಾಟ್ಯ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವೇಷಭೂಷಣ ಅಂತಂದ್ ಕೇಳಿದ್ರ ಇದು ಮುಂಭಾಗದಲ್ಲಿ ಮಡಿಚಿದ ಪ್ಲೇಟ್ ಅಂತಂದ್ ಹೇಳಿರ್ಬೇಕು. ಈಗ ಅದೇ ತರ ಬೇರೆನೂ ಬರ್ತಾವ. ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಈಗ ಸತ್ರಿಯ ಡ್ಯಾನ್ಸ್ ಅಂತಂದ್ ಹೇಳಿ ಬರುತ್ತೆ. ಸತ್ರಿಯ ಡ್ಯಾನ್ಸ್ ಅಲ್ಲಿ ವೇಷಭೂಷಣ ಹೆಂಗಿರ್ತಾವ ಅಂತಂದ್ ಹೇಳಿದ್ರೆ ಒಂದು ಧೋತಿಯನ್ನ ಬಳಸ್ತಾರ. ಅದಾದ ನಂತರ ರೇಷ್ಮೆ ಸಾರಿಯನ್ನ ಬಳಸ್ತಾರ. ಗಂಡಸರು ಧೋತಿ ಹಾಕೊಂತಾರ, ಆಮೇಲೆ ಹೆಂಗಸರು ಅಂತಂದ್ ಹೇಳಿದ್ರೆ ರೇಷ್ಮೆ ಸಾರಿಯನ್ನ ಉಟ್ಕೊಂತಾರ. ಅದಾದ ನಂತರ ನೆಕ್ಸ್ಟ್ ಕಥಕ್ ಒಳಗಡೆ ಆ ಕಡೆ ನೋಡ್ರಿ, ನಾರ್ತ್ ಇಂಡಿಯಾ ಕಡೆ ಸೈಡ್ ಡ್ರೆಸ್ ಹಾಕೊಂತಾರಲ್ಲ ಜನ. ಎಂತಾವ್ ಡ್ರೆಸ್ ಹಾಕೊಂತಾರ ಅವ್ರು? ಯಾರಿಗಾದ್ರೂ ಗೊತ್ತೈತಿ? ಗಾಗ್ರಾ ಚೋಲೀಸ್ ಅಂತಂದ್ ಹೇಳಿ ಬರುತ್ತೆ, ಗೊತ್ತೈತ್ರಿ? ಗಾಗ್ರಾ ಡ್ರೆಸ್, ಪೈಜಾಮ್ ತರ ಹಿಂಗ್ ಬರ್ತಾವ ಗೊತ್ತೈತಿ ಡ್ರೆಸ್ಗಳು, ಗಾಗ್ರಾ ಪೈಜಾಮ್ ತರ. ಸೊ ಅಂತ ಡ್ರೆಸ್ ಗಳು ಏನಂತಂದ್ ಹೇಳಿದ್ರೆ ಕಥಕ್ಗೆ ಸಂಬಂಧಪಟ್ಟಿರುವಂತ ಥಿಂಗ್ಸ್ ಗಳಾಗಿದಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಒಡಿಸ್ಸಾದ ಶಾಸ್ತ್ರೀಯ ನೃತ್ಯ ಯಾವುದು ಅಂತಂದ್ ಹೇಳಿ. ಒಡಿಸ್ಸಾದ ಶಾಸ್ತ್ರೀಯ ನೃತ್ಯ ಯಾವುದು ಅಂತಂದ್ ಹೇಳಿ. ಎಸ್, ಯಾವ್ದಾಗತ್ತ? ಒಡಿಸ್ಸಿ ಅಂತಂದ್ ಹೇಳ್ತೀವಿ. ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಒಡಿಸ್ಸಾ ರಾಜ್ಯ ಅಂತ ಬಂತು ಅಂತಂದ್ ಹೇಳಿದ್ರ ಒಡಿಸ್ಸಾ ರಾಜ್ಯದಲ್ಲಿ ಹಲವಾರು ಕ್ವಶನ್ಸ್ ಗಳು ಬರ್ತಾವ. ಒಂದೇನಂತಂದ್ರೆ ಪುರಿ ಜಗನ್ನಾಥ ರಥಯಾತ್ರೆ. ಇದ್ರ ಬಗ್ಗೆ ಕ್ವಶನ್ ಬಂದಿದಾವ ನಿಮ್ಗ. ಪುರಿ ಜಗನ್ನಾಥ ರಥಯಾತ್ರೆ ಸೊ ಯಾವ್ದ್ರಲ್ಲಿ ನಡೆಯುತ್ತ? ಆಮೇಲೆ ಪುರಿ ಜಗನ್ನಾಥ ರಥಯಾತ್ರೆ ಯಾವ ದೇವರಿಗೆ ಸಂಬಂಧಪಟ್ಟಿದ್ದಂತ ಕ್ವಶನ್ ಕೇಳಿದಾರ. ಯಾವ ದೇವರಿಗೆ ಸಂಬಂಧಪಟ್ಟಿರುತ್ತ? ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ವೆರಿ ಗುಡ್, ಕೊನಾರ್ಕ್ ಟೆಂಪಲ್ ಅಂತಂದ್ ಹೇಳ್ತೀವಿ. ಕೊನಾರ್ಕ್ ಟೆಂಪಲ್ ಸೂರ್ಯ ದೇವಸ್ಥಾನ. ಕೊನಾರ್ಕ್ ಟೆಂಪಲ್ ಏನಂತಂದ್ರೆ ಸೂರ್ಯ ದೇವಸ್ಥಾನ. ಇದು ಯಾವ ಕಲ್ಲಿಂದ ಕಟ್ಟಿದಾರ ಅಂತಂದ್ ಹೇಳಿದ್ರೆ ಕಪ್ಪು ಕಲ್ಲಿನಿಂದ, ಬ್ಲಾಕ್ ಸ್ಟೋನ್ ಇಂದ ಕಟ್ತಾರ. ಅದಕ್ಕೋಸ್ಕರ ಅದನ್ನ ಬ್ಲಾಕ್ ಪಗೋಡ ಅಂತಾನು ಕೂಡ ಕರೀತಾರ. ಸೂರ್ಯ ದೇವಾಲಯ. ಕ್ಲಿಯರ್? ಅದಾದ ನಂತರ ಭುವನೇಶ್ವರದ ರಾಜಧಾನಿ ಯಾವ್ದಪ್ಪ ಅಂತಂದ್ ಹೇಳಿದ್ರ ಒಡಿಸ್ಸಾದ ರಾಜಧಾನಿ ಯಾವ್ದು? ಭುವನೇಶ್ವರ. ನಾನೇ ಆನ್ಸರ್ ಹೇಳ್ತಿದ್ದೀನಿ, ಭುವನೇಶ್ವರ. ಅದಾದ ನಂತರ ಒಡಿಸ್ಸಾದಲ್ಲಿ ಒಂದು ಪ್ರದೇಶ ಬರುತ್ತ. ಆ ಪ್ರದೇಶ ಯಾವ್ದಂತಂದ್ ಹೇಳಿದ್ರೆ ಕಳಿಂಗ ಪ್ರದೇಶ ಅಂತಂದ್ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ, ಇವಾಗ ಕೂಡ ಕಳಿಂಗ ಐತೆ. ಸೊ ಅಲ್ಲಿ ಕಳಿಂಗ ಬರೋದ್ರಿಂದ ಕಳಿಂಗ ಪ್ರಶಸ್ತಿಯನ್ನು ಕೂಡ ಕೊಡ್ತಾರ. ಕಳಿಂಗ ಪ್ರಶಸ್ತಿ ಯಾವ್ದಕ್ ಸಂಬಂಧಪಟ್ಟತಪ್ಪ ಅಂತಂದ್ ಹೇಳಿದ್ರ
ಕಳಿಂಗ ಪ್ರಶಸ್ತಿ ನೆನ್ಪಿಟ್ಕೊಡ್ರಿ. ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 261ರಲ್ಲಿ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಪ್ರದೇಶದ ಬುಡಕಟ್ಟು ಜನಾಂಗದವರಿಗೂ ಮತ್ತು ಅಶೋಕನಿಗೂ ಒಂದು ಯುದ್ಧ ನಡೆಯುತ್ತ. ಅತ್ಯಂತ ಭೀಕರ ಯುದ್ಧ ಅಂತಂದ್ ಹೇಳ್ತೀವಿ, ಕಳಿಂಗ ಯುದ್ಧ ಅಂತಂದೇಳಿ ಕ್ರಿಸ್ತಪೂರ್ವ 261ರಲ್ಲಿ. ಇಷ್ಟ ಪಾಯಿಂಟ್ಸ್ ಗಳೆಲ್ಲ ಗೊತ್ತದು ಏನಪ್ಪಾ ಎಲ್ರಿಗೂ? ಎಸ್, ಗುಡ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಿನ್ನೆ ಘರಾನಗಳ ಬಗ್ಗೆ ಹೇಳ್ತಾ ಇದ್ ನಾನು. ಸೊ ಇವಾಗ ಕಥಕ್ ಡ್ಯಾನ್ಸ್ ಬಂತು ಅಂತಂದ ಹೇಳಿದ್ರ, ಈಗ ನಮ್ಗೆ ಹೆಂಗ್ ಕುಸ್ತಿ ಕಲಿಸ್ತಾರಲ್ಲ, ಕುಸ್ತಿ ಕಲಿಸುವಂತ ಮನೆಗಳಿಗೆ ಏನಂತಂದ್ರೆ ಗರ್ಡಿ ಮನಿ ಅಂತ ಕರಿತೀವಲ್ಲ, ಸೇಮ್ ಹಂಗ ಏನಂತಂದ್ರೆ ಕಥಕ್ ಕಲಿಸ್ಬೇಕು ಅಂತಂದ್ ಹೇಳಿದ್ರ, ಕಥಕ್ ಡ್ಯಾನ್ಸ್ ಅಲ್ಲಿ ಗುರುಗಳು ಶಿಷ್ಯಂದ್ರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರ ಎಲ್ಲಿರ್ತಾರ, ಒಂದು ಒಂದೊಂದು ಘರಾನದೊಳಗಡೆ ಇರ್ತಾರ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದಂತಂದ್ ಹೇಳಿದ್ರ ಲಕ್ನೋ ಘರಾನ ಅಂತಂದ್ ಹೇಳ್ತೀವಿ. ಯಾವ ನೃತ್ಯಕ್ಕೆ ಸಂಬಂಧಪಟ್ಟಿದ್ದು ನಾನು ಆಗ್ಲಿಂದ ಹೇಳತ್ತೀನಿ, ಕಥಕ್ ಅಂತಂದ್ ಹೇಳಿ. ಇನ್ನೊಂದ್ ಏನಂತಂದ್ ಹೇಳ್ತೀನಿ ಅಂದ್ರೆ, ನಿನ್ ಹೇಳಿದ್ನಲ್ಲ ಎಕ್ಸಾಂಪಲ್ ಕೊಟ್ನಿ, ಯಾರ ಹೆಸರು ಕೊಟ್ನಿ ಲಕ್ನೋ ಘರಾನ ಅಂತಂದ್ ಹೇಳಿದ್ರ? ಲಕ್ನೋ ಘರಾನ ಅಂದ ತಕ್ಷಣ ಯಾರ ಹೆಸರು ಕೊಟ್ಟ? ಬಿರ್ಜು ಮಹಾರಾಜ್. ಬಿರ್ಜು ಮಹಾರಾಜ್ ಬಾಳ್ ಅಂದ್ರ ಬಾಳ್ ಫೇಮಸ್, ಬಿರ್ಜು ಮಹಾರಾಜ್. ಅದಾದ ನಂತರ ಇನ್ನೊಬ್ರು ಯಾರು? ಶಂಭು ಮಹಾರಾಜ್. ಇನ್ನೊಬ್ರ ಹೆಸರು ಯಾರೋ ಮರ್ಯಾಕತ್ತ ನಾನು. ಹಾ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಲಚ್ಚು ಮಹಾರಾಜ್. ಲಚ್ಚು ಮಹಾರಾಜ್ ಇವ್ರು ಬಾಳ್ ಇಂಪಾರ್ಟೆಂಟ್. ಬಿರ್ಜು ಮಹಾರಾಜ್, ಶಂಭು ಮಹಾರಾಜ್, ಅದಾದ ನಂತರ ಲಚ್ಚು ಮಹಾರಾಜ್. ಕ್ವಶನ್ಸ್ ಗಳು ರಿಪೀಟ್ ಆಗ್ತವೆ ಇವ್ರ ಮೇಲೆ. ಕಥಕ್ ಡ್ಯಾನ್ಸ್ ಗೆ ತುಂಬಾ ಫೇಮಸ್, ಅದು ಕೂಡ ಲಕ್ನೋ ಘರಾನಾದಿಂದ. ಲಕ್ನೋ ಘರಾನ ಅಂತಂದ್ ಹೇಳ್ತೀವಿ. ಇನ್ 2 ಘರಾನ ಬರ್ತಾವಲ್ಲ, ಒಂದ್ ಯಾವ್ದಂತಂದ್ ಹೇಳಿದ್ರೆ ಜೈಪುರ್ ಘರಾನ, ಇನ್ನೊಂದ್ ಯಾವ್ದು ಹೇಳಿದ್ ನಾನು? ಲಕ್ನೋ ಘರಾನ, ಜೈಪುರ್ ಘರಾನ. ಹಾ, ವೆರಿ ಗುಡ್, ಥ್ಯಾಂಕ್ಸ್. ಬನಾರಸ್ ಘರಾನ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಬನಾರಸ್ ಘರಾನ. ಒಂದು ಲಕ್ನೋ ಕಾಲ್ಕಾ ಬಂದಾದೀನ್ ಅಂತಂದ್ ಹೇಳಿ, ಕಾಲ್ಕಿ ಬಂದಾದೀನ್ ಅಂತಂದ್ ಹೇಳಿ ಇದ್ರ ಪೂರ್ಣ ಹೆಸರು. ಲಕ್ನೋ ಕಾಲ್ಕಿ ಬಂದಾದೀನ್ ಘರಾನ ಅಂತಂದ್ ಹೇಳಿ. ಆಮೇಲೆ ಇನ್ನೊಂದು ಜೈಪುರ್ ಘರಾನ, ಇನ್ನೊಂದು ಬನಾರಸ್ ಘರಾನ. ಇವು ಮೂರ್ ಏನಂತಂದ್ ಹೇಳಿದ್ರ ಕಥಕ್ ಡ್ಯಾನ್ಸ್ ಗೆ ತುಂಬಾ ಫೇಮಸ್ ಆಗಿರುವಂತಹ ಘರಾನಗಳು. ಕ್ಲಿಯರ್ ಏನ್ರಪ್ಪ ಎಲ್ಲಾ ಕ್ವಶನ್ಸ್ ಗಳು ಎಲ್ರಿಗೂ? ಎಸ್, ನೆಕ್ಸ್ಟ್ ನೋಡ್ರಿ, ನಮ್ಗ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರ, ಈಗ ಕಥಕ್ ಅಂತ ಒಂದು ಡ್ಯಾನ್ಸ್ ಬಂತು, ಘರಾನಗಳು ಬಂದು ಅಂತಂದ್ ಹೇಳಿದ್ರೆ, ಈ ಮೊಘಲರ ಆಳ್ವಿಕೆ ಕಾಲದಲ್ಲಿ ಏನಂತಂದ್ ಹೇಳಿದ್ರೆ ಒಂದು ಡ್ಯಾನ್ಸ್ ಹುಟ್ಕೊಳ್ಳುತ್ತ. ಅದನ್ನ ನಾವೇನಂತಂದ್ ಹೇಳಿದ್ರೆ ಕಥಕ್ ಡ್ಯಾನ್ಸ್ ಅಂತಂದ್ ಹೇಳ್ತೀವಿ. ಇದು ಈ ಪ್ರದೇಶದಲ್ಲಿ ಆಲ್ಮೋಸ್ಟ್ ನಾರ್ತ್ ಇಂಡಿಯಾದೊಳಗಡೆ, ಅದು ಕೂಡ ಏನಂತಂದ್ ಹೇಳಿದ್ರೆ ಉತ್ತರ ಪ್ರದೇಶದೊಳಗಡೆ ಹೆವಿ. ಸೊ ಉತ್ತರ ಪ್ರದೇಶ ಅಂತ ಬಂತು ಅಂದ್ರೆ ನಮ್ ಕ್ವಶನ್ಸ್ ಗಳು ಏನ್ ಬರ್ತಾವ? ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತ ರಾಜ್ಯ, ಅತಿ ಹೆಚ್ಚು ಜನಸಂಖ್ಯೆ. ಅದಾದ ನಂತರ ಈ ಉತ್ತರ ಪ್ರದೇಶದೊಳಗಡೆ ಏನಾಗತ್ತ? ನದಿಗಳು ಹರಿತಾವ. ಯಾವ್ಯಾವ ನದಿಗಳು ಹರಿತಾವ? ಗಂಗಾ ನದಿ ಹರಿಯುತ್ತ, ಅದಾದ ನಂತರ ನೆಕ್ಸ್ಟ್ ಯಮುನಾ ನದಿ ಹರಿಯುತ್ತ, ಸರಸ್ವತಿ. ಇವು ಮೂರು ಬಂದು ಎಲ್ಲಿ ಸೇರ್ತಾವ ಅಂತಂದ್ರೆ ಅಲಹಾಬಾದ್ ಒಳಗಡೆ. ಸೊ ನಾವು ಅದನ್ನ ಪ್ರಯಾಗ್ರಾಜ್ ಅಂತ ಕರಿತೀವಿ ಇವಾಗ. ಪ್ರಯಾಗ್ರಾಜ್ ಅದನ್ನ ನಾವು ತ್ರಿವೇಣಿ ಸಂಗಮ ಅಂತಂದ್ ಹೇಳ್ತೀವಿ, ಮೂರು ಬಂದ್ ಸೇರೋದ್ರಿಂದ. ಕ್ಲಿಯರ್? ಅದಾದ ನಂತರ ಉತ್ತರ ಪ್ರದೇಶದ ರಾಜಧಾನಿ ಯಾವ್ದಪ್ಪಾ ಅಂತಂದ್ ಹೇಳಿದ್ರ ಲಕ್ನೋ ಅಂತಂದ್ ಹೇಳ್ತೀವಿ. ಬಟ್ ಆದ್ರೆ ಇನ್ನೊಂದ್ ಏನಂತಂದ್ ಹೇಳಿದ್ರ ಅಲಹಾಬಾದ್ ಒಳಗಡೆ ಹೈಕೋರ್ಟ್ ಐತೆ. ಹೈಕೋರ್ಟ್ ಇರೋದಲ್ಲಿ ಅಲಹಾಬಾದ್ ಒಳಗಡೆ. ಬಟ್ ಅದ್ರ ಸೊ ಉತ್ತರ ಪ್ರದೇಶದ ರಾಜಧಾನಿ ಯಾವ್ದಂತಂದ್ ಹೇಳಿದ್ರ ಲಕ್ನೋ ಅಂತಂದ್ ಹೇಳ್ತೀವಿ. ಆಮೇಲೆ ಅತಿ ಹೆಚ್ಚು ಕಬ್ಬನ್ನ ಎಲ್ಲಿ ಬೆಳಿತಾರ ಅಂತಂದ್ ಹೇಳಿದ್ರ ಉತ್ತರ ಪ್ರದೇಶದೊಳಗಡೆ ಬೆಳಿತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ರಿ. ಆಮೇಲೆ ಉತ್ತರ ಪ್ರದೇಶ ಅಂತ ಬಂದ್ರ ಆಗ್ರಾ ನೆನ್ಪಿಟ್ಕೋಬೇಕು. ಆಗ್ರಾದೊಳಗಡೆ ತಾಜ್ ಮಹಲ್ ಅದು ಇದು ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ? ಹಾ, ಅದಾದ ನಂತರ ನೆಕ್ಸ್ಟ್ ಹಿಂದಿನ ಕಾಲದೊಳಗೆ ಇನ್ನೊಂದ್ ಬರುತ್ತೆ. ಇಲ್ಲ, ಈಗ ಉತ್ತರ ಪ್ರದೇಶ ಅಂತ ತಕ್ಷಣ ಇನ್ನೊಂದ್ ನೆನ್ಪಿಟ್ಕೊಳ್ರಿ, ಅವಧ್ ಸಾಮ್ರಾಜ್ಯ. ಕೇಳಿದಿರಿ? ಅವಧ್ ಸಾಮ್ರಾಜ್ಯ ಅಂತಂದ್ ಹೇಳಿ ಬರುತ್ತ. ಅವಧ್ ಸಾಮ್ರಾಜ್ಯ. ಅವಧ್ನ ಸೂಜಾ ಉದ್ದೌಲ್. ಈಗ ನೋಡ್ರಿ 1700 ಏನಪ್ಪಾ ಅಂದ್ರ 64 ಒಳಗಡೆ ಒಂದ್ ಯುದ್ಧ ನಡೆಯುತ್ತ. ಅದನ್ನ ನಾವ್ ಏನಂತ ಕರಿತೀವಿ? ಬಕ್ಸಾರ್ ಕದನ ಅಂತ ಕರಿತೀವಿ. ಈ ಬಕ್ಸಾರ್ ಕದನದೊಳಗಡೆ ಒಂದ್ ಕಡೆ ಇಂಗ್ಲಿಷ್ ರಾದ್ರ ಅಂತಂದ್ರ, ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಯಾರ್ಯಾರು? ಒಬ್ಬನ ಯಾರಪ್ಪಾ ಅಂತಂದ್ರ ಮೀರ್ ಕಾಸಿಂ. ಅದಾದ ನಂತರ ಇನ್ನೊಬ್ನ ಯಾರಂತಂದ್ ಹೇಳಿದ್ರ ಮೊಘಲರ ದೊರೆಯಾದಂತಹ 2ನೇ ಶಾ ಆಲಂ. ಆಮೇಲೆ ಇನ್ನೊಬ್ನ ಯಾರಂತಂದ್ರೆ ಅವಧ್ನ ನವಾಬ ಸೂಜಾ ಉದ್ದೌಲ್. ಸೂಜಾ ಉದ್ದೌಲ್ ಅಂತಂದ್ ಹೇಳ್ತೀವಲ್ಲ. ಸೊ ಅದು ಕೂಡ ಉತ್ತರ ಪ್ರದೇಶದಲ್ಲಿ ಬರುವಂತ ಒಂದು ಸಾಮ್ರಾಜ್ಯ. ಈ ಅವಧ್ನ ಸಾಮ್ರಾಜ್ಯ ಇದ್ದಾಗ ಅದ್ರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಅವಧ್ನ ಕೊನೆಯ ನವಾಬ ಯಾರಂತಂದ್ರೆ ವಾಜಿದ್ ಅಲಿ ಶಾ ಅಂತಂದ್ ಹೇಳ್ತೀವಿ. ಇದೇನ್ ಬೇಕಾಗಿಲ್ಲ, ಇಂಪಾರ್ಟೆಂಟ್.
ನೆನ್ಪಿಟ್ಕೊಡ್ರಷ್ಟ. ವಾಜಿದ್ ಅಲಿ ಅವಧ್ ಸಾಮ್ರಾಜ್ಯ ಇದ್ದಾಗ ಲಕ್ನೋ ಘರಾನ ಬಾಳ ಅಂದ್ರ ಬಾಳ ಫೇಮಸ್ ಇರುತ್ತೆ. ಅವ್ರ ಏನಂತಂದ್ರೆ ಇದ್ದಾಗಿದ್ದ ಎಲ್ಲ ಏನ್ ಮಾಡ್ತಿರ್ಲಿಲ್ಲ. ಸೊ ಅಲ್ಲೆಲ್ಲ ಏನಂತಂದ್ರೆ ಅಲ್ಲಿ ಸಾಮ್ರಾಜ್ಯದಲ್ಲಿ ಇರುವಂತ ಹುಡುಗಿರ ಜೊತೆ ಅವ್ರ ಜೊತೆ ಇವ್ರ ಜೊತೆ ಒಂಥರ ಹಿಂಗ್ ಸುತ್ತ ಹಾಕೋದ್ ಡ್ಯಾನ್ಸ್ ಮಾಡ್ಕೋತ ಇರ್ತಿದ್ರ. ಅದಕ್ಕ ಇಂಗ್ಲಿಷರೆಲ್ಲ ಬಂದ ಬಡ್ದ್ ಹೋದ್ರ ಅವ್ರನ್ನ. ಏನ್ ಮಾಡ್ತೀವಿ. ಕ್ಲಿಯರ್ ಆಗಿ ಹೆಂಗಂತಂದ್ರೆ ಇದ್ರೆ ಈಗ ಇನ್ನೊಂದೇನಪ್ಪಾ ಅಂತಂದ್ರೆ ನಾವು ಕೇಳ್ತೀವಲ್ಲ ಸರ್, ಜಹಾಂಗೀರ್ ಅಂತಂದ್ ಕೇಳ್ತೀವಿ. ಜಹಾಂಗೀರ್ ರಿಯಾಲಿಟಿ ಗೊತ್ತೈತಿ ಯಾರಿಗಾದ್ರೂ? ಯಾರಾದ್ರೂ ಇಲ್ಲಿವರೆಗೂ ಬ್ಯಾರೆದಾರೆಲ್ಲ ಕ್ಲಾಸ್ ಕೇಳಿದಿರಿ, ಏನ್ ಬೇಕಾದ್ ಕ್ಲಾಸ್ ಕೇಳಿರಿ, ಜಹಾಂಗೀರ್ನ ಬಗ್ಗೆ ಯಾರಿಗಾದ್ರೂ ಗೊತ್ತೈತಿ? ಜಹಾಂಗೀರ್ ಅಂತಂದ್ರೆ ಹುಟ್ ಕುಡುಕ್ ಸೊಳ ಮಗ ಅವ. ಯಾವಾಗ್ಲೂ ಕುಡಿತಿರ್ತಾನ. ದೊಡ್ಡ ಕುಡುಕ್. ದೊಡ್ಡ ಕುಡುಕ್ ಅಂದ್ರ ದೊಡ್ಡ ಕುಡುಕ್. ಅವಂಗ ಹೆಂಗ ಹೆಂಗ್ ಹೆಂಗ್ ಅಂದ್ರ ಯಾವ ರೀತಿಯಾಗಿ ಆಳ್ವಿಕೆ ನಡ್ಸ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಬಟ್ ಆದ್ರ ಅದನ್ನ ಆಳ್ವಿಕೆ ಯಾರು ನಡೆಸ್ತಾರ ಅಂತಂದ ಹೇಳಿದ್ರ ಜಹಾಂಗೀರನ ಹೆಂಡತಿ. ಜಹಾಂಗೀರ್ನ ಹೆಂಡತಿ ಯಾರು? ಅವಳೇನಪ್ಪಾ ಅಂತಂದ ಹೇಳಿದ್ರ ಜಹಾಂಗೀರ್ನ ಬದ್ಲಾಗಿ ಆಕೆ ಆಳ್ವಿಕೆ ನಡೆಸ್ತಾಳ. ಜಹಾಂಗೀರ್ ನಡ್ಸಂಗಿಲ್ಲ ಆಳ್ವಿಕೆ, ಜಹಾಂಗೀರ್ ಹೆಂಡತಿ ನಡೆಸ್ತಾಳ. ಅದಾದ ನಂತರ ನೆಕ್ಸ್ಟ್ ಇಂಗ್ಲಿಷ್ದವ್ರಿಗೆ ಪರ್ಮಿಷನ್ ಹೆಂಗ್ ಸಿಕ್ತಿರಪ್ಪ? ಮೊದ್ಲೇನಪ್ಪಾ ಅಂತಂದ್ರೆ ಸೂರತ್ ಒಳಗಡೆ ಏನಂತಂದ್ರೆ ಇವ್ರಿಗೆ ಪರ್ಮಿಷನ್ ಕೊಡ್ತಾರ. ಫಸ್ಟ್ ಯಾರು ಬರ್ತಾರೋ ಕ್ಯಾಪ್ಟನ್ ವಿಲಿಯಂ ಬರ್ತಾನಲ್ಲ, ಫಸ್ಟ್ ಏನಂತಂದ್ರೆ ಕ್ಯಾಪ್ಟನ್ ವಿಲಿಯಂ ಬರ್ತಾನ. ಅವಂಗ ಏನಂತಂದ್ರೆ ಪರ್ಮಿಷನ್ ಕೊಡಂಗಿಲ್ಲ. ಅದಾದ ನಂತರ ಸೆಕೆಂಡ್ ಯಾರು ಬರ್ತಾರ ಅಂತಂದ್ರೆ ಸರ್ ಥಾಮಸ್ ರೋ ಬರ್ತಾನ. ಅವ್ರಿಗೆ ಗೊತ್ತಾಗಿರ್ತೈತ. ವಿಲಿಯಂ ಹೋಗಿ ಹೇಳ್ತಾನೆ, ಏ ಮಂಗ್ಯ ಮಗ ಬಾಳ್ ಕುಡಿತಾವ. ಅದಾದ ನಂತರ ಅವಂಗ ಈಗ ಚಿತ್ರಕಲೆ ಅಂದ್ರ ಬಾಳ ಇಷ್ಟ. ಅದಾದ ನಂತರ ನೆಕ್ಸ್ಟ್ ಡ್ಯಾನ್ಸ್, ಹುಡುಗಿರ್ ಅವ್ರೆಲ್ಲ ಬಾಳ ಇಷ್ಟ. ಅವ್ರನ್ನೆಲ್ಲ ಕರ್ಕೊಂಡ್ ಹೋಗು ಮತ್ತ ಅವ್ ಹೂ ಅಂದ್ಬಿಡ್ತಾನ. ಈ ಸರ್ ಥಾಮಸ್ ರೋ ಏನ್ ಮಾಡ್ತಾನ, ಸೊ ತುಂಬಾ ಫೇಮಸ್, ಇಂಗ್ಲೆಂಡ್ ಒಳಗಡೆ ತುಂಬಾ ಫೇಮಸ್ ಇರ್ತಾರಲ್ಲ ಅವ್ರದ್ದೆಲ್ಲ ಅಂತಂದ್ರೆ ಚಿತ್ರಗಳನ್ನ ಬಿಡಿಸಿರೋದು. ಅಂತ ಚಿತ್ರಗಳನ್ನ ತಗೊಂಡ್ಬರ್ತಾನ. ಇವ್ ಕುಡ್ದ್ ನಶೆದಾಗ ಏನಂತಂದ್ರೆ ಅವೆಲ್ಲಾ ಸುಂದರ ಸ್ತ್ರೀಯರ ಫೋಟೋಗಳು ಕಾಣಿಸ್ತಾವ. ತಗೋಪ್ಪ ಸೂರತ್ ಒಳಗಡೆ ಅಂತಂದ್ ಹೇಳ್ಬಿಡ್ತಾನ. ಇಷ್ಟ ಏನ್ ನಡೆದೈತೆ ಅಲ್ಲಿ. ಹಂಗೇನಪ್ಪಾ ಅಂತಂದ್ರೆ ಸೂರತ್ ಏನಂತಂದ್ರೆ ಇಂಗ್ಲಿಷರಿಗೆ ಸಿಕ್ಕಿದ್. ಇದು ರಿಯಾಲಿಟಿ. ರಿಯಾಲಿಟಿ ಹಿಂಗ ಸಿಕ್ಕಿದ್ದ ಅವ್ರಿಗೆ. ದೊಡ್ಡ ಕುಡುಕ್ ನನ್ ಮಗ ಅವ ಜಹಾಂಗೀರ್. ಅವ ಏನು ಮಾಡೇ ಇಲ್ಲ. ಎಲ್ಲ ಅವನ್ ಏನಂತಂದ್ರೆ ನೂರ್ ಮಹಲ್ ಅಂತಂದ್ ಹೇಳ್ತೀವಲ್ಲ, ಅವನ್ ಹೆಂಡತಿ, ಜಹಾಂಗೀರ್ನ ಹೆಂಡತಿ ನೂರ್ ಮಹಲ್ ಅಂತಂದ್ ಹೇಳಿ ಬರ್ತಾಳ. ಅವಳ ಆಳ್ವಿಕೆ ನಡೆಸಿರೋದು. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಲ್ಲಿ ಹೋಯ್ತಿದ್ ನಾವ್ ಏನ್ ಹೇಳಾಕತ್ತಿದ್ದು? ಹೋಯ್ತದ ಎಲ್ಲೋ ಏನೋ ಹೇಳ್ಕೊಂತ ಹೋದ್ವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬಣ್ಣ ಬಣ್ಣದ ಮುಖವಾಡ ಹಾಗೂ ಶಕ್ತಿಯುತ ಚಲನೆಗಳನ್ನ ಬಳಸುವಂತ ನೃತ್ಯ ಯಾವುದು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವುದು? ಬಣ್ಣ ಬಣ್ಣದ, ಅದರಲ್ಲೂ ಕೂಡ ಏನಂತಂದ್ರೆ ಇದ್ರೆ ನೆನ್ಪಿಟ್ಕೊಡ್ರಿ, ಸಮರ ಕಲೆಗಳು ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳಿದ್ರ ಸಮರ ಕಲೆಗಳು. ಸಮರ ಅಂತಂದ್ ಹೇಳಿದ್ರೆ ಯುದ್ಧದ ಕಲೆಗಳನ್ನ, ಕತೆಗಳನ್ನ. ಅದಾದ ನಂತರ ನೆಕ್ಸ್ಟ್ ಬಣ್ಣ ಬಣ್ಣದ ಮುಖವಾಡಗಳನ್ನ ಹಾಕೊಂಡು ಮಾಡುವಂತ ಡ್ಯಾನ್ಸ್ ಯಾವ್ದಂತಂದ್ ಹೇಳಿದ್ರೆ ಚೌ ಡ್ಯಾನ್ಸ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಚೌ ಡ್ಯಾನ್ಸ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಹೇಳಿದೀನಿ ಚೌ ಡ್ಯಾನ್ಸ್ ಬಗ್ಗೆ. ಇದ್ರಲ್ಲಿ 3 ಪ್ರಕಾರ ಬರ್ತಾವ. ಆಲ್ಮೋಸ್ಟ್ ಮಾರ್ಷಲ್ ಡ್ಯಾನ್ಸ್ ತರ ಸಮರ ಕಲೆಗಳು ಅಂತ ಬಂತಲ್ಲ, ಯುದ್ಧದ ಕಲೆಗಳು, ಮಾರ್ಷಲ್ ಆರ್ಟ್ಸ್ ಎಲ್ಲ ಒಂದಲ್ಲಿ. ಈ ಚೌದ್ರಲ್ಲಿ ಏನಂತಂದ ಹೇಳಿದ್ರೆ 3 ಟೈಪ್ಸ್ ಬರ್ತಾವ ಅಂತಂದ್ ಹೇಳಿದ್ದೆ ನಿಮಗ. ಒಂದ್ ಯಾವ್ದು? ವೆಸ್ಟ್ ಬೆಂಗಾಲ್ದು. ವೆಸ್ಟ್ ಬೆಂಗಾಲ್ದು ಏನಂತ ಕರಿತೀವಿ ಅಂತಂದೆ, ಕೇಳ ನಿನಗ್ ಗೊತ್ತಿರೋದು ಹೇಳಿದೆ ನೀವು. ವೆಸ್ಟ್ ಬೆಂಗಾಲ್ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಪುರೂಲಿಯಾ ಅಂತ ಕರಿತೀವಿ. ಪುರೂಲಿಯಾ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಒಡಿಸ್ಸಾದು. ಒಡಿಸ್ಸಾದ ಏನಂತ ಕರಿತೀವಿ? ಸೆರಿಕೆಲಾ ಅಂತಂದಲ್ಲ, ಸೆರಿಕೆಲಾ. ಅದಾದ ನಂತರ ನೆಕ್ಸ್ಟ್ ಜಾರ್ಖಂಡ್. ಜಾರ್ಖಂಡ್ ಯಾವ್ದಂತಂದ ಹೇಳಿದ್ರೆ ಮಯೂರ್ಭಂಜ್. ನಿನ್ನೆ ಹೇಳಿದ್ ಕರೆಕ್ಟ್ ಐತಾ? ಸೇಮ್ ಇದೇ ಆರ್ಡರ್ ಐತಾ? ವೆಸ್ಟ್ ಬೆಂಗಾಲ್ ಪುರೂಲಿಯಾ, ಒಡಿಸ್ಸಾದ ಸೆರಿಕೆಲ್ಲಾ, ಅದಾದ ನಂತರ ಜಾರ್ಖಂಡ್ ಏನಂತಂದ್ರೆ ಮಯೂರ್ಭಂಜ್. ಟೋಟಲ್ ಆಗಿ 3 ಟೈಪ್ಸ್ ಬರ್ತಾವ. ನಿಮ್ ಕ್ವಶನ್ ಏನ್ ಕೇಳ್ತಾರ ಅಂತಂದ್ರೆ ಈ 3 ರಾಜ್ಯಗಳನ್ನ ಕೊಟ್ಬಿಟ್ಟು ಇನ್ನೊಂದ್ ಏನಂತಂದ್ರೆ ಕರ್ನಾಟಕ ಅಂತ ಕೊಡ್ತಾರ. ಚೌ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ ಅಂತಂದೇಳಿ ಕ್ವಶನ್ ಬರುತ್ತ. ಅದನ್ನ ನೋಡ್ಕೊಂಡ್ ನೀವೇನಂತಂದ್ರೆ ಆನ್ಸರ್ಸ್ ಗಳನ್ನ ಮಾಡ್ಬೇಕು. ಕ್ಲಿಯರ್ ಏನ್ರಪ್ಪ ಎಲ್ರಿಗೂ? ಅದೇ ತರ ನಿನ್ನೆ ಹೇಳಿದ್ವಿ ಏನಪ್ಪಾ ಅಂತಂದ್ರೆ ರೌಫ್ ಅಂತಂದೇಳಿ. ರೌಫ್ ಅನ್ನೋ ಒಂದು ಡ್ಯಾನ್ಸ್ ಬರುತ್ತ. ಇದು ಯಾವ್ದಕ್ಕಂತಂದ್ರೆ ಜಮ್ಮು ಕಾಶ್ಮೀರ್ಗೆ ಸಂಬಂಧಪಟ್ಟಿದ್ದು. ಆಮೇಲೆ ಗಿಡ್ಡ, ಆಮೇಲೆ ಇನ್ನೊಂದ್ ಯಾವ್ದು ಗಿಡ್ಡ, ಆಮೇಲೆ ಇನ್ನೊಂದು ಬಾಂಗ್ರಾ ಅಲ್ಲ, ಪಂಜಾಬಿ ಡ್ಯಾನ್ಸ್, ಸಿಖ್ರ್ ಮಾಡುವಂತ ಡ್ಯಾನ್ಸ್, ಪಂಜಾಬ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಬಾಂಗ್ರಾ, ಆಮೇಲೆ ಗಿಡ್ಡ ಅಂತಂದೇಳಿ. ಅದಾದ ನಂತರ ಲಾವಣಿ ಅಂತ ಬಂದ್ರೆ ಲಾವಣಿ ಪದಗಳನ್ನ ಹಾಡ್ತಾರಂತ ಹೇಳ್ತೀವಲ್ಲ, ನಮ್ ಕಡೆ ಎಲ್ಲ ನಾರ್ಮಲ್ ಉತ್ತರ ಕರ್ನಾಟಕ ಕಡೆ, ಅಂದ್ರ ಮಹಾರಾಷ್ಟ್ರ ಬಾರ್ಡರ್ ಇರ್ತೀವಲ್ಲ ಅದಕ್ಕೋಸ್ಕರ. ಸೊ ಲಾವಣಿಯಲ್ಲಿ ಅಂತಂದ್ರೆ ಮಹಾರಾಷ್ಟ್ರದೊಳಗಡೆ ಕಂಡು ಬರುವಂತಹ ಒಂದು ನೃತ್ಯ
ಆಗೈತೆ. ಕ್ಲಿಯರ್? ಇಷ್ಟು ಪಾಯಿಂಟ್ಸ್. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಗರ್ಭ ಅಂತಂದ್ ಹೇಳಿ ಒಂದು ಡ್ಯಾನ್ಸ್ ಬರುತ್ತೆ. ಯಾವ್ದಪ್ಪ ಅಂತಂದ್ರೆ ಗರ್ಭ ಅಂತಂದ್ ಹೇಳಿ ಒಂದು ಡ್ಯಾನ್ಸ್ ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ ರಂಧ್ರ, ಒಂದು ಹಿಂಗ್ ಇಲ್ಲಿ ನೆನ್ಪಿಟ್ಕೊಳ್ರಿ ಇದನ್ನ, ರಂಧ್ರವಿರುವಂತಹ ಒಂದು ಮಡಕೆಯೊಳಗಡೆ, ರಂಧ್ರ ಇರುವಂತ ಒಂದು ಮಡಕೆಯೊಳಗಡೆ ದೀಪವನ್ನ ಇಟ್ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ, ಸೊ ಈ ಡ್ಯಾನ್ಸ್ ಅನ್ನ ಮಾಡ್ತಾರ. ಆ ಡ್ಯಾನ್ಸ್ ಯಾವ್ದಂತಂದ ಹೇಳಿದ್ರೆ ಗರ್ಭಾ ಡ್ಯಾನ್ಸ್ ಅಂತಂದ ಹೇಳ್ತೀವಿ. ಅದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತಂದ ಹೇಳಿದ್ರೆ ಗುಜರಾತ್ಗೆ ಸಂಬಂಧಪಟ್ಟಿದ್ದು. ಅದು ಯಾವಾಗ ಪ್ರದರ್ಶನ ಮಾಡ್ತಾರ ಅಂತಂದ ಹೇಳಿದ್ರೆ ಓನ್ಲಿ ನವರಾತ್ರಿ ದಿನ. ನವರಾತ್ರಿ ಇರುತ್ತಲ್ಲ, ಟೋಟಲ್ ಆಗಿ ನವರಾತ್ರಿ 9 ಲಕ್ಷ್ಮಿಯರನ್ನ ಪೂಜೆ ಮಾಡ್ತೀವಿ. ನವರಾತ್ರಿ ಲಕ್ಷ್ಮಿ ಪೂಜಾನ ಅಥವಾ ಯಾವ ಪೂಜೆ ನವರಾತ್ರಿ ಅಂತಂದ ಹೇಳಿದ್ರೆ 9 ದೇವಿಗಳ ಪೂಜಾ ಅಂತ ಅನ್ಕೊಂಡ್ಬಿಡೋಣ. ಯಾಕಂತಂದ ಹೇಳಿದ್ರ ಸುಮ್ನ ಅಪೋಸ್ ಹೋಗೋದ್ ಬೇಡ ಯಾರ್ದು. ದುರ್ಗಾ ದೇವಿ ಆಗಿರ್ಬೋದು, ದುರ್ಗಾ ಮಾತೆದಲ್ಲ, ಎಸ್, ನವರಾತ್ರಿ ಅಂತಂದ್ ಹೇಳ್ತೀವಿ. ಈ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ದುರ್ಗಾ ದೇವಿಗೆ ಗೌರವ ನೀಡೋಕೆ ಗರ್ಭಾ ಡ್ಯಾನ್ಸ್ ಅನ್ನ ಮಾಡ್ತಾರ. ಅದೆಲ್ಲ ಅಂತಂದ್ ಹೇಳಿದ್ರೆ ಗುಜರಾತ್ ಒಳಗಡೆ. ಕ್ಲಿಯರ್? ಆಮೇಲೆ ನೆಕ್ಸ್ಟ್ ಪಂಜಾಬ್ ಒಳಗಡೆ ಬಾಂಗ್ರಾ ಡ್ಯಾನ್ಸ್ ಬರುತ್ತಾ. ಆಮೇಲೆ ನೆಕ್ಸ್ಟ್ ಒಡಿಸ್ಸಾದೊಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ್ದು ಒಡಿಸಿ, ಅದೊಂದು ನೆನ್ಪಿಟ್ಕೊಳ್ರಿ, ಮತ್ತೇನು ಬೇಡ. ಇಷ್ಟು ಪಾಯಿಂಟ್ಸ್ ಗಳು. ಆಮೇಲೆ ನೆಕ್ಸ್ಟ್ ಗುಜರಾತ್ ಅಂತ ಬಂತು. ನಾವು ಇಲ್ಲಿವರೆಗೂ ಗುಜರಾತ್ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ. ಗುಜರಾತ್ ಬಗ್ಗೆ ಯಾವ ಕ್ವಶನ್ಸ್ ಗಳು ಲೈಟ್ ಆಗಿ ಒಂದ್ ಸ್ವಲ್ಪ ನೋಡ್ರಿ. ಗುಜರಾತ್ ಅಂತಂದ ಹೇಳಿದ್ರೆ ಯಾವ ಕ್ವಶನ್ಸ್ ಗಳು ಬರ್ಬೋದು ಸರ್? ಒಂದ್ರಿ ಅಹಮದಾಬಾದ್, ನೆನ್ಪೈತ್ರಿ? ಅಹಮದಾಬಾದ್. ಅಹಮದಾಬಾದ್ ಒಳಗಡೆ ಒಂದು ಚಳುವಳಿ ನಡೆಯುತ್ತ 1917ರಲ್ಲಿ, ಅಹಮದಾಬಾದ್ ಮಿಲ್ ಚಳುವಳಿ. ಮಹಾತ್ಮ ಗಾಂಧೀಜಿ ಅವರು ನಡೆಸ್ತಾರ ಅಹಮದಾಬಾದ್. ಅದು ಅದಾದ ನಂತರ ಅಹಮದಾಬಾದ್ ಒಳಗಡೆ ಜವಳಿ ಉದ್ಯಮಿ ಜಾಸ್ತಿ ಐತೆ, ಅಂದ್ರ ಹತ್ತಿ ಸಂಬಂಧಿಸಿದ್ದು. ಆಮೇಲೆ ಬಟ್ಟೆ ಕೈಗಾರಿಕೆಗಳು ಜಾಸ್ತಿ ಇರೋದ್ರಿಂದ ಇವಾಗ ಭಾರತದ ಮ್ಯಾಂಚೆಸ್ಟರ್ ಅಂತಂದ್ ಹೇಳಿ ಯಾವ್ದನ್ನ ಕರೀತಾರ? ಭಾರತದ ಮ್ಯಾಂಚೆಸ್ಟರ್ ಅಂತಂದ್ ಹೇಳಿ ಅಹಮದಾಬಾದ್. ಮೊದಲು ಮುಂಬೈ ಇತ್ತು, ಮುಂಬೈ ಇಲ್ಲಿ ಇವಾಗ. ಈಗ ಯಾವ್ದೈತಿ? ಅಹಮದಾಬಾದ್ ಐತೆ. ಕ್ಲಿಯರ್? ಅದಾದ ನಂತರ ಗುಜರಾತ್ ಅಂತ ಬಂತು ಅಂತಂದ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್, ತತ್ಕಲ ತೀರ್ ಅಂತಲೇ. ಸುಮ್ಮಿರ್ಲಾ, ತತ್ಕಲ ತೀರ ಅಲ್ಲ, ತತ್ಕಲ ಅಲ್ಲ, ಅದು ಬರುದಿಲ್ಲ. ಅದು ಉತ್ಕಲ ತೀರ, ಒಡಿಸ್ಸಾ. ಉತ್ಕಲ ತೀರ ಅಂತಂದ ಹೇಳಿದ್ರೆ ಒಡಿಸ್ಸಾ. ತತ್ಕಲ ತೀರ ಹೊಸ ವರ್ಡ ತೆಗ್ದಿವ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನ ಹೊಂದಿರುವಂತ ರಾಜ್ಯ. ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನ ಹೊಂದಿರುವಂತ ರಾಜ್ಯ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಇಲ್ಲೊಂದು ಗಿರ್ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳಿ ಬರುತ್ತೆ. ಏಸಿಯಾಟಿಕ್ ಲಯನ್ಸ್ ಎಲ್ಲೂ ಕಂಡು ಬರಂಗಿಲ್ಲ, ಓನ್ಲಿ ಇಲ್ಲಿ ಮಾತ್ರ ಅತಿ ಹೆಚ್ಚು ಕಂಡು ಬರ್ತಾವ ಏಸಿಯಾಟಿಕ್ ಲಯನ್ಸ್ ಅಂತಂದ್ ಹೇಳಿ. ಅದು ಎಲ್ಲಿ ಅಂತಂದ್ರೆ ಗಿರ್ ನ್ಯಾಷನಲ್ ಪಾರ್ಕ್ ಒಳಗಡೆ ಬರ್ತಾವ. ಹಾ, ವೆರಿ ಗುಡ್ ಅಪ್ಪ, ಅದೆಲ್ಲ ನೆನಪಿರೈತಿ ನಿಮಗ್. ಬಿಗ್ಗೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿ ಅಂತಂದ ಹೇಳಿದ್ರ ಅಹಮದಾಬಾದ್ ಒಳಗಡೆ. ಸರ್ ಇವಾಗ ಅದಿಲ್ರಿ ಸರ್, ಈಗ ಚೇಂಜ್ ಆಗೈತೆ. ನಿಮ್ಗೆ ಏನ್ ಹೇಳೋದ, ಒಂದ್ ನಿಮಿಷ ಇರ್, ನೀವ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಟೋಟಲ್ ಆಗಿ ಮೊದ್ಲು ಎಷ್ಟಿತ್ತು? 7516.5 ಹಿಂಗೇನ್ ಕಿಲೋಮೀಟರ್ ಇತ್ತು, ಅಷ್ಟೇ ಇಲ್ಲ. ಬಟ್ ಆದ್ರೆ ಇವಾಗ ಎಷ್ಟಾಗೈತೆ ಅಂತಂದ ಹೇಳಿದ್ರೆ 11,098 ಕಿಲೋಮೀಟರ್. ನಮ್ಮ ಭಾರತ ದೇಶದ ಕರಾವಳಿ ತೀರ ಎಷ್ಟು ಉದ್ದ ಐತೆ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 11,098 ಕಿಲೋಮೀಟರ್. ಕ್ಲಿಯರ್ ಎಲ್ರಿಗೂ? 11,098. ಅದಾದ ನಂತರ ಗುಜರಾತ್ ಎಷ್ಟಂತಂದ ಹೇಳಿದ್ರೆ 2,340. ಮೊದ್ಲು 1,600 ಇತ್ತು. ಈಗ ಗುಜರಾತ್ ಎಷ್ಟಂತಂದ ಹೇಳಿದ್ರೆ 2,340 ಕಿಲೋಮೀಟರ್. ಆಮೇಲೆ ತಮಿಳುನಾಡು ಬರುತ್ತಾ 1,068 ಕಿಲೋಮೀಟರ್. ಆಮೇಲೆ ಆಂಧ್ರ ಪ್ರದೇಶ್ ಬರುತ್ತಾ 1,053. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮಹಾರಾಷ್ಟ್ರ 720 ಕಿಲೋಮೀಟರ್. ಸೊ ಈ ತರ ಏನಂತಂದ ಹೇಳಿದ್ರೆ ನೋಡ್ಕೊಂತ ಹೋಗ್ರಿ. ನಮ್ಗೆ ಇನ್ನೊಂದು ಕೇಳ್ತಾರ, ನಮ್ ಕರ್ನಾಟಕದ್ದು ಇದೇನ್ 300 ಐತಿನ? 320 300 ಆಗೈತಿ ನೋಡ್ರಿ, ಅದೆಲ್ಲ ಬಾಡ್ ನಮ್ಗ. ಅದಾದ ನಂತರ ಗೋವಾ ನೋಡ್ರಿ, ಅತಿ ಕಡಿಮೆ. ಗೋವಾ ಏನಂತಂದಿದ್ರೆ ಅತಿ ಕಡಿಮೆ. ಸೊ ಇಷ್ಟೇನಂತಂದಿದ್ರೆ ನೋಡ್ಕೊಂಡ್ ಇಟ್ಕೊಳ್ರಿ. ಇದೇನಂದ್ರ ಅಪ್ಡೇಟ್ ಆಗಿರೋದು, ಇದು ಅಪ್ಡೇಟೆಡ್ ಅಂತಂದ್ ಹೇಳ್ತೀವಿ. ಕೋಸ್ಟಲ್ ಇಂಡಿಯಾ 2024 ಪ್ರಕಾರ ಇದ್ರೊಳಗೆ ಎಲ್ರ ಕೊಟ್ಟಿದ್ದೇನೆ ನೋಡೋಣ. ಎಲ್ಲ ಅಪ್ರಾಕ್ಸಿಮೇಟ್ ಅದಾವಲ್ಲ, ಅದೇ ನೆನ್ಪಿಟ್ಕೊಡ್ರಿ ಅಷ್ಟ. ಅತಿ ಹೆಚ್ಚಂತಂದ್ ಹೇಳಿದ್ರೆ ಗುಜರಾತ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಚೇಂಜ್ ಆದ್ರೂ ಕೂಡ ಅದೈತಿ ಜಾಸ್ತಿ. ನೆಕ್ಸ್ಟ್ ನೋಡ್ರಿ ಕ್ವಶನ್.
ಟಿಕ್ ಅಲ್ಲಿ ಗುಜರಾತ್ ಅಂತ ಯಾವ್ದು ಇರುತ್ತಲ್ಲ ಅದನ್ನ ಟಿಕ್ ಮಾಡ್ಬೇಕ್ರಿ. ಟಿಕ್ ಮಾಡಕ್ಕಂತ ಬೇರೆ ಬರುತ್ತಾನ ಆನ್ಸರ್? ಟಿಕ್ ಅದನ್ನ ಮಾಡ್ಬೇಕು, ನಿಮ್ ತಲೆಯಾಗ ಯಾವ್ದು ಇರುತ್ತಲ್ಲ ಅದನ್ನ ಟಿಕ್ ಮಾಡ್ಬೇಕಂದ್ರ ಕರೆಕ್ಟ್ ಆಗತ್ತ. ಎಸ್, ಇಲ್ಲಿ ನೋಡ್ರಪ್ಪ ಇನ್ನೊಂದು ಬಂತ್ ನೋಡ್ರಿ ನಮ್ ಕರ್ನಾಟಕದ ಬಗ್ಗೆ. ಡೊಳ್ಳು ಕುಣಿತ ಅಂತಂದೇಳಿ. ಡೊಳ್ಳು ಕುಣಿತ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತಂದ ಹೇಳಿದ್ರೆ ನಮ್ಮ ಕರ್ನಾಟಕ ಸಂಬಂಧಪಟ್ಟಿದ್ದು. ಅದು ಏನಂತಂದ ಹೇಳಿದ್ರೆ ಕುರುಬ ಸಮುದಾಯಕ್ಕೆ. ಸೊ ಕುರುಬ ಸಮುದಾಯಕ್ಕೆ ಒಂದು ಸಂಬಂಧಪಟ್ಟಿದ್ದು ಡೊಳ್ಳು ಕುಣಿತ. ಕ್ಲಿಯರ್? ಇದು ಯಾರ ಆರಾಧನೆಗೋಸ್ಕರ? ಯಾರಿಗಾದ್ರೂ ಗೊತ್ತೈತೇನ್? ಯಾವ ದೇವರ ಆರಾಧನೆಗೋಸ್ಕರ ಇದನ್ನ ಆಚರಣೆ ಮಾಡ್ತಾರ ಅಂತಂದೇಳಿ ಡೊಳ್ಳು ಕುಣಿತ? ಯಾರಪ್ಪ ಅಂತಂದ್ರ ಭಗವಾನ್ ಬೀರೇಶ್ವರ, ಮೈಲಾರ್ಲಿಂಗ ಎಲ್ಲ ಒಂದ. ಭಗವಾನ್ ಬೀರೇಶ್ವರ ಅಂತಂದೇಳಿ. ಸೊ ಇದೊಂದು ಯಾರ ಅವತಾರಪ್ಪ ಅಂತಂದ್ರೆ ಶಿವನ ಅವತಾರ ಅಂತಂದ ಹೇಳ್ತೀವಿ. ಲಾರ್ಡ್ ಶಿವ, ಬೋಲೆ ಬಾಬಾ. ಸೊ ಅವನ ಅವತಾರ ಯಾವ್ದಂತಂದ್ರೆ ಬೀರೇಶ್ವರ ಅವತಾರ. ಸೊ ಅದು ಏನಂತಂದ್ರೆ ಡೊಳ್ಳು ಕುಣಿತ. ಕ್ಲಿಯರ್? ಸೇಮ್ ಇದೇ ತರ ಕೆಲವೊಂದ್ ಏನಂತಂದ್ರೆ ಹಬ್ಬಗಳು ಬರ್ತಾವ. ಹೆಂಗ್ ಡೊಳ್ಳು ಕುಣಿತ ಹಿಂಗಿರ್ತಾವಲ್ಲ, ಸೇಮ್ ಇದೇ ತರ. ನಿಮ್ಗ ನಾನ್ ಹೇಳ್ತೀನಿ, ಕೇರಳ ಅಂತ ಬಂತು ಅಂತಂದ್ರೆ ಇನ್ನೊಂದ್ ಕ್ವಶನ್ ಬರುತ್ತ, ಒಂದ್ ಹಬ್ಬ ಬರುತ್ತ, ತೆಯ್ಯಂ ಹಬ್ಬ ಅಂತಂದೇಳಿ. ನೆನ್ಪಿಡು. ಹೇಳ್ತಕ ಕೇಳಿಲ್ ಜರ. ಹಾ ಸರಿ, ಓಣಮು ಬರುತ್ತ. ಓಣಂ ಅದು ಒಂದು. ಬಟ್ ಅದ್ರ ಮೇನ್ ಏನದು ಅಂತಂದ್ರೆ ತೆಯ್ಯಂ ಅಂತಂದ ಹೇಳಿ. ಇದು ಎಲ್ರಿಗೂ ಓಣಂ ಅಂತಂದ್ರೆ ಗೊತ್ತಾಗ್ಬಿಡತೈತಿ. ಬಟ್ ಅದ್ರ ತೆಯ್ಯಂ ಅನ್ನೋದು. ತೆಯ್ಯಂ ಅಂತಂದ ಹೇಳಿದ್ರ ಈಗ ನಮ್ ಕಡೆ ದೊಡ್ಡವರೆಲ್ಲ ಸತ್ತೋಗಿರ್ತಾರ, ಅಂದ್ರ ಅಜ್ಜ ಅಜ್ಜಿಗಳೆಲ್ಲ ಸತ್ತೋಗಿರ್ತಾರ. ಸರ್ ಅವ್ರು ವಯಸ್ಸಾಗಿರ್ತೈತಿ ಮತ್ ಸಾಯಾರ ಬಿಡು, ಸತ್ತೋಗಿರ್ತಾರಲ್ಲ. ಸತ್ತೋದ್ ನಂತರ ಅವ್ರದ್ದು ಪೂಜೆ ಮಾಡ್ತಾರ ಗೊತ್ತಾ? 1 ವರ್ಷ ಆದ ನಂತರ, 2 ವರ್ಷ, ಪ್ರತಿ ವರ್ಷ ಪೂಜೆ ಮಾಡ್ತಾರಲ್ಲ. ಏನಂತ ಕರೀತಾರ? ಏನೋ ಕರೀತಾರ, ನನಗ್ ಗೊತ್ತಿಲ್ಲ. ಅಂದ್ರ ನಮ್ ಕಡೆ ಸೈಡ್ ಎಲ್ಲ ಮಾಡಂಗಿಲ್ಲ. ಈ ಕಡೆ ಸೌತ್ ಕರ್ನಾಟಕದಾಗ ಮಾಡ್ತಾರ. ಸೇಮ್ ಅದೇ ತರ ಏನಂತಂದ ಹೇಳಿದ್ರೆ ದೊಡ್ಡವ್ರು ಸತ್ತೋಗಿರ್ತಾರಲ್ಲ, ಅವ್ರಿಗೆ ಏನಂತಂದ ಹೇಳಿದ್ರೆ ಪುಣ್ಯತಿಥಿ ಅದ ಹಿಂಗ ಅನ್ನಂಗಿಲ್ಲ. ಅದಕ್ಕೇನೋ ಬ್ಯಾರೆ ಅಂತ ಕರೀತಾರ. ಅವ್ರಿಗೇನಂತಂದ ಹೇಳಿದ್ರೆ ಅಂದ್ರ ಒಂದು ಆಚರಣೆ ಮಾಡ್ತಾರ. ಅದೇ ಏನಂತಂದ್ರೆ ತೆಯ್ಯಂ ಅಂತಂದ ಹೇಳ್ತೀವಿ ಕೇರಳದೊಳಗಡೆ. ಕ್ಲಿಯರ್? ಇಷ್ಟೇ ಅರ್ಥ ಮಾಡ್ಕೊಂಡ್ರು. ತೆಯ್ಯಂ ಅಂತಂದ ಹೇಳಿದ್ರ ಸತ್ತೋಗಿರ್ತಾರ ದೊಡ್ಡವ್ರಿಗೆ, ಅವ್ರಿಗೆ ಏನಂತಂದ್ರೆ ಭಕ್ತಿಯಿಂದ ಪೂಜೆ ಮಾಡೋದು, ಅದು ತೆಯ್ಯಂ. ಯಾವ್ದ್ರೊಳಗಡೆ? ಕೇರಳದೊಳಗಡೆ. ಇಷ್ಟ ನೆನ್ಪಿಟ್ಕೊಡಷ್ಟ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾಂಗ್ರಾ. ನಾವು ಆಗ್ಲೇ ನೋಡಿದ್ವಿ. ಭಾಂಗ್ರಾ ಅನ್ನೋದೇನಪ್ಪಾ ಅಂತಂದ್ರೆ ಮುಖ್ಯವಾಗಿ ಯಾವ ಹಬ್ಬದಲ್ಲಿ ಆಚರಣೆ ಮಾಡ್ತಾರ ಅಂತಂದೇಳಿ. ಭಾಂಗ್ರಾವನ್ನ ಯಾವ ಹಬ್ಬದಲ್ಲಿ ಆಚರಣೆ ಮಾಡ್ತಾರ? ಯಾವ್ದಲ್ರಿ? ಬೈಸಾಖಿ ಅಂತಂದ ಹೇಳ್ತೀವಲ್ಲ, ಬೈಸಾಖಿ ಹಬ್ಬದೊಳಗಡೆ ಭಾಂಗ್ರಾ ನೃತ್ಯವನ್ನ ಮಾಡ್ತಾರ. ಅತಿ ಹೆಚ್ಚು ಭಾಂಗ್ರಾ ನೃತ್ಯ ಯಾವಾಗ ಮಾಡ್ತಾರ ಅಂತಂದ್ರೆ ಬೈಸಾಖಿ ಹಬ್ಬದೊಳಗಡೆ ಇದನ್ನ ಮಾಡ್ತಾರ. ಇದನ್ನ ಯಾರು ಮಾಡ್ತಾರ ಅಂತಂದ್ರೆ ಪಂಜಾಬ್ ಒಳಗಡೆ. ಯಾವ ರಾಜ್ಯದಲ್ಲಿ? ಪಂಜಾಬ್ ರಾಜ್ಯದೊಳಗಡೆ ಇದನ್ನ ಮಾಡ್ತಾರ. ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ನೋಡ್ರಿ. ಫಸ್ಟ್ ಆಪ್ಷನ್ ನೋಡ್ರಿ ಏನೈತ್ರಿ? ಪೊಂಗಲ್ ಅಂತಂದೈತ. ಪೊಂಗಲ್ ಇದೊಂದ್ ಏನಂತಂದ್ರೆ ಸುಗ್ಗಿ ಹಬ್ಬ ಅಂತ ಕರಿತೀವಿ. ಪೊಂಗಲ್ ಅನ್ನೋದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸುಗ್ಗಿ ಹಬ್ಬ ಅಂತ ಕರಿತೀವಿ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ತಮಿಳುನಾಡದೊಳಗಡೆ. ಯಾವ ರಾಜ್ಯದಲ್ಲಿ? ತಮಿಳುನಾಡದೊಳಗಡೆ ಕಂಡು ಬರುತ್ತೆ. ಅದಾದ ನಂತರ ಓಣಂ ಅಂತಂದ್ ಹೇಳ್ತೀವಲ್ಲ, ಓಣಂ ಕೂಡ ಏನಂತಂದ್ರೆ ಒಂಥರ ಸುಗ್ಗಿ ಹಬ್ಬ ಕೂಡ. ಓಣಂ ಏನಂತಂದ್ರೆ ಸುಗ್ಗಿ ಹಬ್ಬ. ಇನ್ನೊಂದ್ ಏನ್ ಹೇಳ್ತೀವಿ ಅಂತಂದ್ರೆ ಓಣಂ ಯಾಕೆ ಆಚರಣೆ ಮಾಡ್ತಾರ ಅಂತಂದ್ ಹೇಳಿದ್ರೆ, ನಿಮ್ಗ ಎಲ್ರಿಗೂ ಗೊತ್ತೈತಿ, ರಾಕ್ಷಸರ ಗುರು ಯಾರಂತಂದ್ರೆ ಶುಕ್ಲಾಚಾರ್ಯ. ಒಬ್ಬ ರಾಕ್ಷಸರ ರಾಜ ಬರ್ತಾನ. ಅವನೇನಪ್ಪಾ ಅಂತಂದ ಹೇಳಿದ್ರೆ ಇಡೀ ಸ್ವರ್ಗವನ್ನ ಏನಪ್ಪಾ ಅಂತಂದ ಹೇಳಿದ್ರ ಆಕ್ರಮಿಸ್ಕೊಳಕ್ ನೋಡ್ತಿರ್ತಾನ. ಸ್ವರ್ಗವನ್ನ ಆಲ್ಮೋಸ್ಟ್. ಅದು ಏನಂತಂದ ಹೇಳಿದ್ರೆ ಯುದ್ಧ ಮಾಡಲ್ಲ, ಅವನ್ ತಪೋಶಕ್ತಿಯಿಂದ ತಪಸ್ ಮಾಡ್ತಿರ್ತಾನ. ತಪಸ್ ಮಾಡಿ ತಪೋಶಕ್ತಿಯಿಂದ ಇಂದ್ರನಿಗಿಂತ ಅತಿ ಹೆಚ್ಚು ಏನಂತಂದ್ರೆ ಸ್ಥಾನಮಾನವನ್ನ ಹೊಂದೋದು. ಎಲ್ಲಾದ್ರೂ ತಪಸ್ ಮಾಡಿ ಅವ್ನಿಗೆ ಎಲ್ಲಾದ್ರೂ ಅತಿ ಹೆಚ್ಚು ಪುಣ್ಯ ಬಂತು ಅಂತಂದ ಹೇಳಿದ್ರೆ ಇಂದ್ರ ಸ್ಥಾನ ಹೋಗ್ಬಿಡ್ತಿತ್ತು. ಆ ರಾಕ್ಷಸರ ರಾಜ ಏನಪ್ಪಾ ಅಂತಂದ್ರೆ ಸ್ವರ್ಗಾಧಿಪತಿ ಆಗ್ತಿದ್ದ. ಬಟ್ ಅದನ್ನ ತಪ್ಪಿಸ್ಬೇಕಂತಂದ ಹೇಳಿ ವಿಷ್ಣು ಏನ್ ಮಾಡ್ತಾ ಅಂತಂದ್ರೆ ಒಂದು ಅವತಾರವನ್ನ ಎತ್ತಾನ. ಅದನ್ನ ಯಾರನ್ನ ಇದು ಮಾಡಕಂತಂದ ಹೇಳಿದ್ರ ಮಹಾಬಲಿ ಅಂತಂದ ಹೇಳ್ತೀವಲ್ಲ, ರಾಕ್ಷಸರ ರಾಜ ಮಹಾಬಲಿ. ಅವನನ್ನ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರ ವಿಷ್ಣು ಇದ್ದವನ್ ಕುಬ್ಜ ಅವತಾರವನ್ನ ತಾಳ್ಬಿಟ್ಟು ನನಗ 3 ಹೆಜ್ಜೆ ಅಂದ್ರ ದಾನ ಕೊಡು ಅಂತಂದ ಹೇಳ್ತಾನ. ತಪಸ್ ಮಾಡುವಾಗ ದಾನ ಕೊಡ್ಲೇಬೇಕು. ಅವಾಗ ಏನ್ ಬೇಕು ಅಂತ ಕೇಳಿದಾಗ ನಂಗೆ 3 ಹೆಜ್ಜೆ ಜಾಗ ಬೇಕು ಅಂತಂದ ಹೇಳಿದಾಗ ಅವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರ ದೊಡ್ಡವನಾಗಿ ಬೆಳೆದು ಎಲ್ಲಾ ಕಡೆ ಒಂದು
ಮೂರು ಲೋಕವನ್ನ ಕವರ್ ಆಗುವಂತ ಒಂದ್ ಹೆಜ್ಜೆ ಇಡ್ತಾನ. ಅದಾದ ನಂತರ ಭೂಲೋಕ ಎಲ್ಲಾನು ಕೂಡ ಏನಂತಂದ್ರೆ ಕವರ್ ಆಗೋ ತರ ಒಂದ್ ಹೆಜ್ಜೆ ಇಡ್ತಾನ. ಆಮೇಲೆ ಮೂರನೇ ಹೆಜ್ಜೆ ಎಲ್ಲಿ ಇಡ್ಲಿ ಅಂತ ಕೇಳಿದ್ರೆ ನನ್ ತಲೆ ಮೇಲೆ ಇಡಂತಂದ್ ಹೇಳ್ತಾನ ಮಹಾಬಲಿ. ಅಂದ್ರ ನನ್ನ ಸ್ಥಾನವನ್ನ ಕೊಡ್ತೀನಿ ಅಂತಂದೇಳಿ. ಅವಾಗ ತಲೆ ಮೇಲೆ ಕಾಲಿಟ್ಟ ನಂತರ ಅವ್ನ್ ಪಾತಾಳ ಲೋಕಕ್ಕೆ ಹೋಗ್ತಾನ. ಪಾತಾಳ ಲೋಕದಲ್ಲಿ ಏನಂತಂದ್ರೆ ಮಹಾಬಲಿ ತನ್ನ ಸಾಮ್ರಾಜ್ಯವನ್ನ ಆಳ್ವಿಕೆ ನಡೆಸ್ತಾನ. ಬಟ್ ಅವಾಗ ಅವಂಗ ಇನ್ನೊಂದ್ ಏನಪ್ಪಾ ಅಂದ್ರ ವರವನ್ನ ಕೊಡ್ತಾನ ಮಹಾಬಲಿಗೆ. ನೀವು ನೆನ್ಪಿಟ್ಕೋಬೇಕು. ಅಂದ್ರ ನಿಮ್ಗ್ ಗೊತ್ತಿರುತ್ತ, ವಿಡಿಯೋಸ್ ಎಲ್ಲ ನೋಡ್ತಿರ್ತೀರಿ, ಸೀರಿಯಲ್ ಎಲ್ಲ. ಮಹಾಬಲಿ ಸಾಮ್ರಾಜ್ಯದ ರಕ್ಷಕರು ಯಾರಪ್ಪ ಅಂತಂದ್ ಹೇಳಿದ್ರ ಮಹಾವಿಷ್ಣು. ಸೊ ಮಹಾಬಲಿ ಆಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ, ಮಹಾಬಲಿ ಸಾಮ್ರಾಜ್ಯದೊಳಗಡೆ ಯಾರಾದ್ರೂ ಎಂಟ್ರಿ ಕೊಡ್ಬೇಕಂತಂದ್ರೆ ಯಾರ ಜೊತೆ ಯುದ್ಧ ಮಾಡ್ಬೇಕಾಗತ್ತ? ಮಹಾವಿಷ್ಣುವಿನ ಜೊತೆ ಯುದ್ಧ ಮಾಡ್ಬಿಟ್ಟು ಆಮೇಲೆ ಏನಂತಂದ್ರೆ ಮಹಾಬಲಿ ಆಸ್ಥಾನಕ್ಕೆ ಹೋಗ್ಬೇಕಾಗತ್ತ. ಸೊ ಆ ತರ ಏನಂತಂದ್ರೆ ಸ್ಟೋರಿ ಬರುತ್ತ. ಚಂದ ಐತೆ, ನೋಡ್ರಿ ವಿಡಿಯೋಸ್ ಗಳು ಸಿಕ್ಕ್ರ. ನೆಕ್ಸ್ಟ್ ನೋಡ್ರಿ, ಇದ್ಯಾವ್ದು ನೋಡ್ರಿ, ಕರ್ಮ ನೃತ್ಯ ಅಂತಂದ್ ಹೇಳಿ ಬರುತ್ತ. ಕರ್ಮ ಅನ್ನೋ ಒಂದು ನೃತ್ಯ ಬರುತ್ತ. ಇದು ಯಾವ ರಾಜ್ಯಕ್ಕೆ ಅಂದ್ರೆ ಎಲ್ಲಿ ಸೇರಿದ್ದು ಅಂತಂದ್ ಹೇಳಿ. ಕರ್ಮ ಅನ್ನೋ ಒಂದು ನೃತ್ಯ ಇದು ಬುಡಕಟ್ಟು ಜನಾಂಗಗಳಿಗೆ ಸೇರಿದ್ದು. ಇದು ಎಲ್ಲಿ ಕಂಡು ಬರುತ್ತಂತಂದ್ ಹೇಳಿದ್ರೆ, ವೆರಿ ಗುಡ್, ಅಷ್ಟೇ, ಮಧ್ಯ ಭಾರತ, ಸೆಂಟ್ರಲ್ ಇಂಡಿಯಾ. ಅತಿ ಹೆಚ್ಚು ಬುಡಕಟ್ಟು ಜನಾಂಗಗಳು ಎಲ್ಲಿ ಕಂಡು ಬರ್ತಾವ? ಅತಿ ಹೆಚ್ಚು ಬುಡಕಟ್ಟು ಜನಾಂಗಗಳು ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್. ಈ ಪ್ರದೇಶಗಳಲ್ಲಿ ಬುಡಕಟ್ಟು ಜನಾಂಗದವರು ಜಾಸ್ತಿ. ಅಂದ್ರ ಮಧ್ಯಪ್ರದೇಶದಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಮಧ್ಯಪ್ರದೇಶ. ನೆನ್ಪಿಟ್ಕೊಡ್ರಿ. ಬಟ್ ಆದ್ರ ಇಲ್ಲೇನಂತ ಕೇಳಿದಾರಂದ್ರ, ಕರ್ಮ ಅನ್ನೋ ಒಂದು ನೃತ್ಯ ಎಲ್ಲಿ ಬರುತ್ತೆ ಅಂತಂದೇಳಿ. ಒಂದು ಸೆಂಟ್ರಲ್ ಇಂಡಿಯಾ, ಕೇರಳ ಕಡೆ, ಪಂಜಾಬ್ ಕಡೆ, ರಾಜಸ್ಥಾನ್ ಕಡೆ ಅಂತ ಕೇಳಿದಾರ. ನಾವು ಏನ್ ಹೇಳ್ಬೇಕು? ಸೆಂಟ್ರಲ್ ಇಂಡಿಯಾ. ಅದು ಯಾವ ರಾಜ್ಯ ಅಂತಂದೇಳಿ ನೀವ ನೋಡ್ಕೊಡ್ರಿ. ಕ್ಲಿಯರ್? ಸೊ ಅದು 3 ರಾಜ್ಯದಲ್ಲಿ ಬರುತ್ತೆ ಟೋಟಲ್ ಆಗಿ. ಯಾವ್ದಂತಂದ್ರೆ ಮಧ್ಯಪ್ರದೇಶ್, ಛತ್ತೀಸ್ಗಢ, ಆಮೇಲೆ ಜಾರ್ಖಂಡ್ ಒಳಗಡೆ. ಸೇಮ್ ಅದೇ ರೀತಿಯಾಗಿ ಕೆಲವೊಂದು ಡ್ಯಾನ್ಸ್ ಗಳು ಬರ್ತಾವ ಕೇರಳದೊಳಗಡೆ. ಕಲರಿಪಟು ಅಂತಂದೇಳಿ ಕೇಳಿದ್ರಲ್ಲ. ಕಲರಿಪಟು ಅಂತ ಬಂತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಕೇರಳ ಅಂತಂದ್ ಹೇಳ್ಬೇಕು. ಅದಾದ ನಂತರ ನಿನ್ನೆ ಒಂದ್ ಹೇಳಿದ್ವಲ್ಲ ಕಲ್ಬೇಲಿಯಾ ಅಂತಂದ್ ಹೇಳಿ. ಕಲ್ಬೇಲಿಯಾ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಕಲ್ಬೇಲಿಯಾ ರಾಜಸ್ಥಾನ್ಗೆ. ಕಲ್ಬೇಲಿ ಯಾವ್ದಕ್ಕಪ್ಪ ಅಂತಂದ್ರೆ ರಾಜಸ್ಥಾನ್ಗೆ. ಇನ್ನೊಂದ್ ಹೇಳಿದ್ವಲ್ಲ ನಿನ್ನೆ, ರಾಜಸ್ಥಾನ್ದು ಯಾವ್ದಂತಂದ ಹೇಳಿದ್ರ ಅದ್ ಸುತ್ತ ಹಾಕೋದಿರುತ್ತ ಅಂತಂದ್ ಹೇಳಿ. ಸುತ್ತ ಹಾಕೋದು ಗೂಮರ್ ಡ್ಯಾನ್ಸ್. ಸೊ ಇಷ್ಟೇನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕು ಇದ್ರೊಳಗಡೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲೈ ಹರೋಬಾ ಅಂತಂದೇಳಿ. ಲೈ ಹರೋಬಾ ಅನ್ನೋ ಒಂದು ನೃತ್ಯ ಬರುತ್ತ. ಅದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಇದೇನಂತಂದ ಹೇಳಿದ್ರೆ ದೇವರುಗಳನ್ನ ಸಂತೋಷ ಪಡಿಸಲು ಈ ಹಬ್ಬವನ್ನ ಮಾಡ್ತಾರ. ಲೈ ಹರೋಬಾ ಅಂತಂದ ಹೇಳಿ. ಅದು ಯಾವ್ದಕ್ಕಂತಂದ ಹೇಳಿದ್ರ ಮಣಿಪುರಿಗೆ. ಮಣಿಪುರ್ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ನೃತ್ಯವಾಗೈತೆ. ಕ್ಲಿಯರ್? ಆಮೇಲೆ ಇನ್ನೊಂದ್ ಕ್ವಶನ್ ಕೇಳ್ತಾರ, ನೂಕಾಯ ಅಂತಂದ ಹೇಳಿ. ನೀವೆಲ್ಲಾದ್ರೂ ಎಕ್ಸಾಮ್ ಬರಾಗ ಹೋದಾಗ ಗೊತ್ತಾಗಿರ್ಬೇಕು. ನೂಕಾಯ ಅನ್ನೋ ಒಂದು ನೃತ್ಯ ಅಥವಾ ಹಬ್ಬ ಬರುತ್ತ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಂತಂದ ಹೇಳಿದ್ರ ನೂಕಾಯ. ನೋಡ್ರಿ ಯಾವ್ದಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದಂಡಿಯಾ ರಾಸ್ ಅಂತಂದ ಹೇಳಿ. ರಾಸಲೀಲೆ ಆಯ್ತು. ಇನ್ನೊಂದ್ ಏನಂತಂದ ಹೇಳಿದ್ರೆ ದಂಡಿಯಾ ರಾಸ್ ಅಂತಂದ ಹೇಳಿ ಬರುತ್ತ. ಈ ಹೆಂಗ ದಂಡಿಯಾ ರಾಸ್ ಒಳಗಡೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕೋಲುಗಳನ್ನ ಹಿಡ್ಕೊಂಡು, ಕೋಲಾಟ ಆಡ್ತೀವಲ್ಲ, ಕೋಲುಗಳನ್ನ ಹಿಡ್ಕೊಂಡು ಏನಂತಂದ್ರ ದುರ್ಗಾದೇವಿಯ ಕತ್ತಿಗಳನ್ನ ಹಿಡ್ಕೊಂಡು ರಾಕ್ಷಸ ಮಹಿಷಾಸುರನ ವಿರುದ್ಧ ಹೋರಾಡೋ ಥಿಂಗ್ಸ್ ಗಳನ್ನ ಏನಂತಂದ್ರೆ ಪ್ರದರ್ಶನ ಮಾಡ್ತಾರ. ಅದನ್ನ ನಾವು ದಂಡಿಯಾ ರಾಸ್ ಅಂತಂದ ಹೇಳ್ತೀವಿ. ಇದು ಯಾವ ಟೈಮ್ ಅಲ್ಲಿ ಅಂತಂದ್ರೆ ನವರಾತ್ರಿ ಟೈಮ್ ಒಳಗಡೆ ಇದನ್ನ ಪ್ರದರ್ಶನ ಮಾಡ್ತಾರ. ಸೇಮ್ ಅದೇ ರೀತಿಯಾಗಿ ನೋಡ್ರಿ, ತೆಯ್ಯಂ ಅಂತಂದೇಳಿ. ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡದ್ನಲ್ಲ ನಿಮ್ಗೆ, ತೆಯ್ಯಂ ಅಂತಂದೇಳಿ. ಅದು ಯಾವ ರಾಜ್ಯದೊಳಗ ಅಂತಂದ್ರೆ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಥಿಂಗ್ಸ್ ಆಗೈತೆ. ಕ್ಲಿಯರ್ ಇಷ್ಟ ಪಾಯಿಂಟ್ಸ್ ಗಳು ಎಲ್ರಿಗೂ?